ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮುಕ್ತ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾಲಯ ಬಸವ ಮಹಾ ಗುರುನಿಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠದ ಪ್ರಥಮಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣ. ಫಗು ಒಳಕಟ್ಟಿಯವರ ಸಾಕ್ಷ್ಯ ಚಿತ್ರ ಅಂತ ಕರೀತಾರೆ ಅದಕ್ಕೆ. ಅದು ಚಲನಚಿತ್ರ ಅಲ್ಲ, ಸಾಕ್ಷ್ಯ ಚಿತ್ರ. ಅಂದ್ರೆ ಯಾವ ಮೈಕ್ ಸ್ವಲ್ಪ ಸರಿಪಡಿಸಬಾರ್ದು, ಯಾವ ಆಡಂಬರಗಳಿಲ್ಲ, ಹೊಡೆದಾಟಗಳಿಲ್ಲ, ಆಮೇಲೆ ಇನ್ನೇನೇ ಪ್ರಸಂಗಗಳಿರ್ತಾವಲ್ಲ ಸಿನಿಮಾದಲ್ಲಿ, ಏನೇನು ಇರ್ತಾವಲ್ಲ, ಅವಿದ್ರೆ ಸಿನಿಮಾ ಅಂತ ಕರೀತಾರ, ಹೌದಿಲ್ಲ? ಅಂತವ್ ಯಾವೂ ಇಲ್ಲ. ಅವರು ಜಗತ್ತಿಗಾಗಿ ಬದುಕಿದವರು, ಜನಕ್ಕಾಗಿ ಬದುಕಿದವರು, ಪರಮಾತ್ಮನಿಗಾಗಿ ಬದುಕಿದವರು.
ಅದಕ್ಕೋಸ್ಕರ ಅವರ ನೆನಪುಳಿಲಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಖರ್ಚು ಮಾಡಿದಾರೆ. ಅಂದ್ರೆ ಪಾಪ ಅವರು ಸಾಲ ಮಾಡ್ಕೊಂಡು ಮಾಡಿದಾರ ಅದನ್ನ. ರುದ್ರಪ್ಪ ಅಂತ ಹೇಳಿ ಹಿಂದೆ ವಚನಾಮೃತ ಮಾಡ್ತಿದ್ರು ಅವ್ರು. ಅಂಥವ್ರು ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿದ್ದೀರಿ. ಇಂಥದ್ರಿಂದ ಕಲಿಬೇಕು ನಾವು. ಏನ್ರ ಇವತ್ತೇನು ವಿಶೇಷ ಎಡೆನಾ ಲಕ್ಷ್ಮಿ ಅಥವಾ ದ್ಯಾಮಂಗೆ ಎಡೆ ತಂದಿರ? ಅದಕ್ಕೆ ಅದನ್ನ ನೋಡಿ ನಾವು ಕಲಿಬೇಕು. ಏನಪ್ಪಾ, ಸರಳ ಜೀವನ, ತ್ಯಾಗದ ಜೀವನ ಮನುಷ್ಯನಿಗೆ ಸಂತೋಷ ಕೊಡುತ್ತೆ. ನೋಡಿ, ಈಗ ಹಳಕಟ್ಟಿಯವರು ತೀರ್ಕೊಂಡು ಸುಮಾರು ಆಗಿದೆ, ಒಂದು 55-60 ವರ್ಷನೇ ಆಗ್ತಾ ಬಂತು. 60 ವರ್ಷ ಆಯ್ತು. 64ರಲ್ಲಿ ತೀರ್ಕೊಂಡಿದ್ದಾರೆ. ಇದು 2024. ಅವ್ರು ತೀರ್ಕೊಂಡು 60 ವರ್ಷ ಆದ್ರೂ ನಾವು ಇನ್ನೂ ಸ್ಮರಿಸ್ತಾ ಇದೀವಿ ಇಲ್ವಾ? ಇನ್ನೂ ಅವ್ರದ್ದು ಕಾರ್ಯಕ್ರಮ ಮಾಡ್ತೀವಿ, ಅವ್ರದ್ದು ಹುಟ್ಟಿದ ದಿನ ಮಾಡ್ತೀವಿ. ಸಾಮಾನ್ಯರು ನಾವು ನೀವು ತೀರ್ಕೊಂಡ್ರೆ ಬಹಳ ಅಂದ್ರೆ 3 ದಿವಸಕ್ಕೋ 11 ದಿವಸಕ್ಕೋ ದಿನ ಮಾಡಿ, ಹೌದಿಲ್ಲ? ಇನ್ ಮುಗೀತು, ಅವ್ರದ್ದು ಕತೆ ಮುಗೀತು. ಗೊತ್ತಾಯ್ತು. ಇನ್ ಇದ್ದವ್ರನ್ನ ಹೆಂಗ್ ಕಳ್ಸೋದು ಅಂತ ಯೋಚನೆ ಮಾಡ್ತೇವೆ. ವಯಸ್ಸಾಗ ಕಾಯಿಲೆ ಅಂದ್ರೆ ಜೀವನ ಅಂದ್ರೆ ಜಗತ್ತು ಅಂದ್ರೆ ಯಾವತ್ತು ಒಳ್ಳೆ ಕೆಲಸ ಮಾಡಿದವ್ರು ನೆನ್ಪಿಟ್ಕೊಳತ್ತೆ. ಅಂತಹ ಶ್ರೇಷ್ಠ ಶರಣರ ಸಾಕ್ಷ್ಯ ಚಿತ್ರವನ್ನು ನೋಡಿದಿರಿ ನಿನ್ನೆ. ಇನ್ನು ಮಹಾದೇವಕ್ಕನ ಚರಿತ್ರೆಯನ್ನು ಮುಂದುವರಿಸೋಣ. ಎಲ್ರೂ ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ತವಕದ ಹೊನ್ನಳ್ಳಿಗೆ. ಅಲ್ಲಿ ಶರಣಬಸವೇಶ್ವರರ ಪುರಾಣ ನಡೆದಿದೆ. ಅವರೆಲ್ಲ ಇದನ್ನ ನೆನೆಸ್ಕೊಂತ ಇದ್ರು. ಮನಗಂಡಿಯಲ್ಲಿ ಎಷ್ಟು ಅದ್ಭುತ ನಡೀತಾ ಇದೆ, ಮನಗಂಡಿಯಲ್ಲಿ ಎಷ್ಟು ಅದ್ಭುತ ನಡೀತಾ ಇದೆ, ಅಕ್ಕ ಮಹಾದೇವಿ ಅವ್ರು ನಡೀತಾ ಇದೆ ಅಂತ ಹೇಳಿ ಅವರಿಗೆ ಕೇಳಕ್ ಆಸೆ. ಆದ್ರೆ ಅವರಿಗೆ ಪ್ರಾಪ್ತಿ ಇಲ್ಲ ಇದ್ರದ್ದು. ಯಾಕಂದ್ರೆ ಮಹಾದೇವಿಯಕ್ಕನವರ ಚರಿತ್ರೆಯನ್ನ ಹೇಳೋರ ಸಂಖ್ಯೆ ಕಡಿಮೆ ಇದೆ. ಸುಮ್ಮನೆ ಶರಣಬಸಪ್ಪನ ಪುರಾಣ, ಶರಣಬಸವೇಶ್ವರ ಪುರಾಣ ಅಂತ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಮದುವೆ ಮಾಡಕ್ಕೆ, ನಾಮಕರಣ ಮಾಡಕ್ಕೆ. ಆಮೇಲೆ ಅವ್ರು ಹೊಲ ಉಡ್ತಾರಲ್ಲ, ಜತ್ಗಿ, ನೊಗ, ನೇಗಿಲು, ಒಂದ್ ನೇಗಿಲನ ಗಳೆ ಅಂತೀರ ನೀವಲ್ಲ, ಎಲ್ಲವನ್ನೂ ಹರಾಜಾಗ್ತಾರಂತ ಕೆಲವರೆಲ್ಲ. ಅಲ್ಲೂ ಸಂತೆ ಮಾಡೋದೆ. ಆದ್ರೆ ನಮಗೆ ಬಸವಣ್ಣನವರು, ಪ್ರಭುಗಳು ಚನ್ನಬಸವಣ್ಣನವರು ಅಂತಹ ದರ ತಂದಿಟ್ಟಿಲ್ಲ. ಜ್ಞಾನ ಚಿಂತನೆ ಮಾಡೋದು, ಇದು ಭಜನೆ ಮಾಡೋದು, ಆನಂದ ಪಡೋದು. ಮತ್ತೆ ಆ ಊರು ನಿಮ್ಮೂರಿಗಿಂತ ಬಹಳ ದೊಡ್ಡೂರು ಅಲ್ವಾ? ಇಷ್ಟ ಇಲ್ಲ, ಸ್ವಲ್ಪ ದೊಡ್ಡೂರು ಕಾಣ. ಕಲಗಟಗಿ ತಾಲೂಕಲ್ಲೇ ಅದು ಸ್ವಲ್ಪ ದೊಡ್ಡೂರು. ಅದು ಅಂಥದ್ದು ನಮಗೆ ನಮ್ಮಲ್ಲಿ ಚೆನ್ನಾಗಿ ಸೇರ್ತಾರೆ ಜನ. ಇಲ್ಲಿ ಇದು ಬಹಳ ದೊಡ್ಡ ಗುಡಿ ಇದೆ. ಅದು ಬಹಳ ಶಾಂತವಾಗಿ ಕೂತಿದ್ರು, ಹೊರಗಡೆ ಎಲ್ಲ ಕೂತಿದ್ರು, ತುಂಬಾ ಸಂತೋಷ ಪಟ್ರು. ಸಾರ್ಥಕ ಆಯ್ತು ಅನ್ನಿಸ್ತು ಹೋಗಿದ್ದು. ಇಲ್ಲಿ ನೀವು ಇದನ್ನ ನೋಡಿ ಸಾರ್ಥಕ ಪಟ್ರೆ ಹಳಕಟ್ಟಿ ಅವ್ರದ್ದು. ಅವ್ರು ಅಲ್ಲಿ ಅದನ್ನ ಕೇಳಿ, ಅಲ್ಲಿ ಶರಣರನ್ನ ಕೇಳಿ ಸಂತೋಷ ಪಟ್ರು. ಅಂದ್ರೆ ಶರಣರನ್ನ ನಾವು ನೆನೆಸುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಆಡಂಬರ, ಕೃತಕತೆ ಇದನ್ನೆಲ್ಲ ತೆಗೆದು ಸಹಜವಾಗಿ ನೆನೆಸ್ಬೇಕು. ಯಾಕಂದ್ರೆ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಬದುಕಿದ್ದಾರೆ. ಭಾರತ ದೇಶ ಅಂದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಇದು ವಿಶೇಷವಾದ ವಿಚಿತ್ರವಾದ ದೇಶ ನಮ್ದು. ಇಲ್ಲಿ ಚಕ್ರವರ್ತಿಗಳು ಭಿಕ್ಷೆ ಬೇಡಿದ್ದಾರೆ. ಚಕ್ರವರ್ತಿಗಳಾಗಬೇಕು ಅಂತ ಅಷ್ಟು ಯೋಗ್ಯತೆ ಇದ್ದವರು ಸಿದ್ಧಾರ್ಥ ಭಿಕ್ಷೆ ಬೇಡಿದ. ಅಲ್ಲಮ ಪ್ರಭು ಸಾಕ್ಷಾತ್ ಶಿವನ ಅವತಾರ ಅಂತಿದ್ರು ಅವ್ರಿಗೆ. ಅಂದ್ರೆ ಶಿವನ ರೀತಿಯಲ್ಲಿ ಬದುಕಿದ್ರು. ಅಂತ ಅಲ್ಲಮ ಪ್ರಭುಗಳು ಭಿಕ್ಷೆ ಬೇಡಿದ್ದಾರೆ. ಇಲ್ಲಿ ಅಕ್ಕ ಮಹಾದೇವಿ ಭಿಕ್ಷೆ ಬೇಡಿದ್ದಾರೆ. ಸಿದ್ದರಾಮೇಶ್ವರರು ಭಿಕ್ಷಾನ್ನವನ್ನು ಉಂಡಿದ್ದಾರೆ. ಅಂತಹ ದೇಶ ಇದು. ಮಹಾವೀರರು ಭಿಕ್ಷಾನ್ನ ಉಂಡಿದ್ದಾರೆ. ಭಿಕ್ಷುಗಳು ಅಂತಾನೆ ಕರ್ಕೊಂಡ್ರು ತಮ್ಮನ್ನು ತಾವು ಹೆಮ್ಮೆಯಿಂದ. ಬೌದ್ಧ ಸನ್ಯಾಸಿಗಳಿಗೆ ಏನಂತ ಕರೀತಾರೆ? ಭಿಕ್ಷುಗಳು, ಭಿಕ್ಕುಗಳು. ಯಾಕಂದ್ರೆ ಭಿಕ್ಷೆ ಮಾಡೇ ಜೀವನ ಮಾಡ್ಬೇಕು ಅಂತ ಹೇಳೋದು. ಅಂತಹ
ದೇಶ ಮಹಾದೇವಿಯಕ್ಕ ಅಂತವರ ಪ್ರತಿನಿಧಿಯಾಗಿ ಗಂಡು ಮಕ್ಕಳು ಭಿಕ್ಷೆ ಬೇಡೋದು ಬೇರೆ, ಆದರೆ ಹೆಣ್ಣು ಮಗಳಾಗಿ ಯೌವನಸ್ಥೆಯಾಗಿ ಅತ್ಯಂತ ಸುಂದರ ರೂಪವುಳ್ಳಂತಹ ಕುಲೀನ ಮನೆತನ, ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತಹ ಒಬ್ಬರು ದೇವರಿಗಾಗಿ ದಿವ್ಯ ಬದುಕಿಗಾಗಿ ಭಿಕ್ಷೆ ಬೇಡಿದ್ದಾರೆ. ಅದು ಎಂತಹ ಕಠಿಣ ಅಂದ್ರೆ ಭಿಕ್ಷುಕರಿಗೂ ಅಂತ ಕಷ್ಟ ಬರಲ್ಲ, ಅಂತ ಕಷ್ಟ ಮಹಾದೇವಿ ಅಕ್ಕನಿಗೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಹೆಂಗಿದೆ ಗೊತ್ತಾ, ಸತ್ಯ ಮಾರ್ಗದಲ್ಲಿ ನಡೆಯಕ್ಕೆ ಅಂತ ಹೊರಟಾಗ ಮತ್ತು ವೈರಾಗ್ಯ ಮಾರ್ಗದಲ್ಲಿ ನಡೆಯಕ್ಕೆ ಹೊರಟಾಗ ಅನೇಕ ಕಷ್ಟಗಳು ಬರ್ತವೆ. ಮತ್ತು ಈಗ ನಾವು ಸಹಜ ಅದು, ಅವ್ರು ಜಗತ್ತಿನ ತಪ್ಪು ಜನರ ತಪ್ಪು ಅಂತಲ್ಲ. ಈಗ ನಾನು ಈ ಊರಲ್ಲಿ ಇದ್ರೆ ಅಥವಾ ಈಗ ಫಾರ್ಚುನರ್ ಕಾರಲ್ಲಿ ಬಂದ್ರೆ ಮತ್ತು ನಿಮ್ಗೆಲ್ಲ ಪರಿಚಯ ಇರೋದ್ರಿಂದ ನೀವು ಬೆಲೆ ಕೊಡ್ತೀರಿ, ನಮಸ್ಕಾರ ಮಾಡ್ತೀರಿ, ಕಾಣಿಕೆ ಕೊಡ್ತೀರಿ, ಪ್ರಸಾದ ಮಾಡಿಸ್ತೀರಿ, ಮನೆಗೆ ಬರ್ರಿ ಅಂತ ಹೇಳ್ತೀರಿ. ಈ ನಾನು ಇದೇ ಕಾರ್ ಬಿಟ್ಟು ಮತ್ತು ಎಲ್ಲವನ್ನೂ ಬಿಟ್ಟು ಗೊತ್ತಿಲ್ಲದವ್ರಿಗೆ ಹೋದ್ರೆ ಏನಂತಾರೆ, ಮಹಾರಾಷ್ಟ್ರಕ್ಕೆ ಹೋದೆ, ಆಂಧ್ರಕ್ಕೆ ಹೋದೆ, ಭಾಷೆ ಬರಲ್ಲ, ಅಯ್ಯೋ ಪಾಪ ಯಾರೋ ಭಿಕ್ಷುಕರು ಬಂದಿದ್ದಾರೆ, ಕಣ್ ಕಾಣಿಸಲ್ಲ, ಭಿಕ್ಷೆ ಕೊಟ್ಟು ಕಳಿಸಿ ಅನ್ಬೋದು. ಯಾಕೆ ಸುಮ್ಮನೆ ಕಣ್ಣಿಂದ ಅಡ್ಡಾಡ್ತೀಯಪ್ಪ, ಸುಮ್ಮನೆ ಒಂದ್ ಕಡೆ ಇರಕ್ ಬರಲ್ಲ ಅಂತ ಯಾರೊಬ್ಬರು ಅನ್ಬೋದು. ಹಾಗೆ ಮಹಾದೇವಿ ಅಕ್ಕ ಕೇಳಬಾರದ ಮಾತುಗಳನ್ನೆಲ್ಲ ಕೇಳಬೇಕಾಗುತ್ತೆ. ಮತ್ತು ಮನುಷ್ಯನ ಸ್ವಭಾವ ಸ್ವಾಭಾವಿಕವಾಗಿ ಅದು ಕಾಮುಕ ದೃಷ್ಟಿ. ಮೊದಲು ಕೆಟ್ಟ ದೃಷ್ಟಿಯಿಂದ ನೋಡ್ತದ, ಆಮೇಲೆ ಒಳ್ಳೆ ದೃಷ್ಟಿ ಬರ್ಬೋದು. ಮೊದಲು ಕಾಮುಕ ದೃಷ್ಟಿನೇ ಬರ್ತದೆ. ಹೀಗೆ ಮಹಾದೇವಿ ಅಕ್ಕ ಕಷ್ಟಕ್ಕೆ ಹೊಂದಿಕೊಂಡು, ಭಿಕ್ಷಾನ್ನಕ್ಕೆ ಹೊಂದಿಕೊಂಡು ಪಾಳು ಗುಡಿಗಳಲ್ಲಿ ವಾಸ ಮಾಡ್ತಾ ಹೊರಟಿದ್ದಾಳೆ. ಒಂದ್ ದಿವಸ ಹೀಗೆ ಒಂದು ಊರಿಗೆ ಬಂದಿದ್ದಾರೆ. ಕಾಡಲ್ಲಿ ಒಂದು ಗುಡಿ, ಊರು ಬಿಟ್ಟು ಬಹಳ ದೂರ ಇದೆ. ಭಿಕ್ಷೆಯನ್ನು ತಂದು ಅಲ್ಲೇ ಇದ್ದಂತಹ ಸಾಮಾನ್ಯ ಗುಡಿಗಳಲ್ಲಿ ಕೊಳ ಇರ್ತಿದ್ವು ಅವಾಗೆಲ್ಲ. ಕೊಳಗಳು, ಕೊಳ ಅಂದ್ರೆ ಗೊತ್ತಾಗ್ತದಲ್ಲ, ಬಾವಿನೂ ಅಲ್ಲ ಕೆರೆನೂ ಅಲ್ಲ ಅವು. ಆ ರೀತಿ ಇದ್ದಂತ ಒಂದು ರೀತಿಯ ನೀರಿನ ಸಂಗ್ರಹಗಳು, ಕಲ್ಯಾಣಿ ಅಂತ ಕರೀತಿದ್ರು, ಕೊಳ ಅಂತಿದ್ರು. ಕೊಳದಲ್ಲಿ ಮಿಂದು ಬರ್ಬೇಕು ಅಂತೇಳಿ ತನ್ನ ಜೋಳಿಗೆ ನೆಟ್ಟು ಹೋಗಿ ಕೊಳದಲ್ಲಿ ಸ್ನಾನ ಮಾಡಿ ಬಂದು ಪೂಜೆ ಕೂತ್ಕೊಂಡು ಹೋಗುವಾಗ ಯಾರು ಇರಲಿಲ್ಲ. ಆಕೆ ಸ್ನಾನ ಮಾಡಿ ಬರೋ ಹೊತ್ತಿಗೆ ಅಲ್ಲಿ ಒಂದು ಮುರಿಯಾದ ಬೆತ್ತ ಇರ್ತಾವ, ಕೆಲವು ಸಾಧುಗಳ ಕೈಯಲ್ಲಿ ಇರ್ತಾವ, ನೋಡಿರ್ಬೇಕು ನೀವು. ಅವು ಒಂಥರ ವಿಶೇಷ ಇರ್ತಾವ. ಜೋಳಿಗೆ ಏನೇನೋ ಇತ್ತು. ಇಲ್ಲಿ ಯಾರು ಬಂದ್ರಪ್ಪ ಅಂತೇಳಿ ಆಕೆ ಸ್ವಲ್ಪ ಮುಜುಗರ ಅನ್ನಿಸ್ತದೆ. ಸರಿ, ಸೀರೆಯನ್ನ ಒಗೆದು ಹೊಣ ಹಾಕಿದ್ರು, ಪೂಜೆ ಕೂತ್ಕೊಂಡ್ರು. ಒಬ್ಬ ಬಂದ, ಜಡೆ ಗಡ್ಡ ಬಿಟ್ಟಂತ ಒಬ್ಬ ಸಾಧು, ವಯಸ್ಸಾಗಿದೆ, ಏನು ಪರವಾಗಿಲ್ಲ ಬಿಡು ಅಂತ ಹಾಗೆ ದಿಗಂಬರನಾಗಿ ಪೂಜೆ ಕೂತ್ಬಿಟ್ಟಿದ್ದ. ಯಾಕೋ ಅವನು ನೋಡೋ ದೃಷ್ಟಿಕೋನ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಹೋಗಿ ವಸ್ತ್ರವನ್ನ, ಸೀರೆಯನ್ನು ಸುತ್ಕೊಂಡು ಬಂದು ಪೂಜೆ ಮಾಡಿಕೊಂಡು ತನ್ನ ಜೋಳಿಗೆಯನ್ನು ತೆಗೆದು ಬಂದಂತಹ ಭಿಕ್ಷವನ್ನ ಒಂದು ಕಪ್ಪರ ಅಂತ ಇರ್ತಿದ್ವು ಅವಾಗ. ಕಪ್ಪರ ಅಂತ ಗೊತ್ತಿರ್ಬೇಕು ನಮಗೆ, ಮಣ್ಣಿನ ಮುಚ್ಚುಳಗಳು, ಮೇಲ್ಭಾಗ ಮಣ್ಣಿನ ಮುಚ್ಚುತ್ತಿರಲ್ಲ, ತಟ್ಟೆ ತರ ಇರ್ತದ ಅದು. ಅದನ್ನೇ ಉಪಯೋಗಿಸ್ತಿದ್ರು ಭಿಕ್ಷುಕರು. ಬೇಡಕ್ಕೂ ಬಳಸ್ತಿದ್ರು, ಉಣ್ಣಕ್ಕೂ ಬಳಸ್ತಿದ್ರು. ಕಪ್ಪರ ಅಂತ ಕರೀತಿದ್ರು ಅದಕ್ಕೆ. ಸರಿ, ಅದ್ರಲ್ಲಿ ಹಿಡ್ಕೊಂಡು ಊಟ ಮಾಡಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಯಾವ ಊರು ಅಂತ ಕೇಳ್ತಾನ. ಯಾವ ಊರು ಅಂತ ಕೇಳಿದ್ರೆ, ವಿರಾಗಿಗಳಿಗೆ ಯಾವ ಊರು ಇರ್ತದೆ, ಇದ್ದದ್ದೇ ಊರು ಅಂತ ಹೇಳ್ತಾರ ಮಹಾದೇವಿ ಅಕ್ಕ. ಯಾಕೋ ನಿನ್ನ ಹತ್ರ ಬರೀ ಒಣಕಲ್ ಕಜ್ಜಾಯ ಅಂದ್ರೆ ರೊಟ್ಟಿ, ಒಣಕಲ್ ಕಜ್ಜಾಯ, ಪುಡಿ ಚಟ್ನಿ ಇದ್ದಂಗೆ ಕಾಣಿಸ್ತದೆ. ನನ್ನ ಹತ್ರ ಗೋಧಿ ಹುಗ್ಗಿ, ಚಿತ್ರಾನ್ನ ಎಲ್ಲ ಇದೆ, ಕೊಡ್ಲಾ ಅಂತ. ಮನಸ್ಸು ಹೇಳುತ್ತೆ ತಗೋ ಅಂತ ಅನ್ನತ್ತೆ.
ಮತ್ ರುಚಿ ರುಚಿಯಾದ್ದು ಹಸಿವಾದಾಗ ಸಿಕ್ಕರೆ ಬೇಡ ಅನ್ನತ್ತ ಮನ್ಸು, ತಗೋ ಅನ್ನತ್ತೆ. ಆದ್ರೆ ವಿವೇಕ ಹೇಳ್ತಿ ಇವಂದ್ ಯಾಕೋ ಉದ್ದೇಶ ಚೆನ್ನಾಗಿದ್ದಂಗಿಲ್ಲ, ಅವನು ಕೊಡೋ ಉದ್ದೇಶ ರೀತಿ ಚೆನ್ನಾಗಿದ್ದಂಗಿಲ್ಲ. ಈಗ ಇಸ್ಕೊಂಡ್ರೆ ಮತ್ತ ಅವನಿಗೆ ಬಿಡೆಗೆ ಒಳಗಾಗ್ಬೇಕಾಗತ್ತೆ. ಬೇಡ ಅಯ್ಯ, ನನಗಿಷ್ಟೇ ಸಾಕು, ನಾನು ಪರಮಾತ್ಮ ಕೊಟ್ಟಿದ್ದೆ ಪ್ರಸಾದ, ಇದನ್ನೇ ಉಣ್ತೀನಿ ಅಂತೇಳಿ ಊಟ ಮಾಡ್ತಾನೆ. ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಅವನು ಗಾಂಜಾ ಸೇದಕ್ ಶುರು ಮಾಡ್ತಾನೆ. ಗಾಂಜಾನ ಗೊತ್ತಿರ್ಬೇಕಲ್ಲ ನಿಮ್ಗೆಲ್ಲ, ಅದೊಂಥರ ಭಂಗಿ ಅಂತೀರ ನೋಡಿ. ಭಂಗಿ ಸೇದಕ್ ಶುರು ಮಾಡ್ತಾನೆ. ಮಹಾದೇವಕ್ಕನ್ ಕಿರಿಕಿರಿ ಆಗ್ತದೆ. ಆವಾಗ ಅವನು ಏನೇನೇನೋ ಕೆಟ್ಟದಾಗ ಮಾತಾಡಕ್ ಶುರು ಮಾಡ್ತಾನೆ. ಅಣ್ಣ, ನಿಮ್ಮ ವೇಷಕ್ಕಾದ್ರೂ ನೀವು ಅಂಜಬಾರ್ದ, ನಿಮ್ಮ ವಯಸ್ಸಿಗಾದ್ರೂ ನೀವು ಅಂಜಬಾರ್ದ. ಆಗ ಅಂತನವನು, ಯಾಕೆ ಅಂಜಬೇಕಾದ್ದೇನಿದೆ, ನಾವೆಲ್ಲವನ್ನೂ ಬಿಟ್ಟವ್ರು. ಅವನ ಅರ್ಥದಲ್ಲಿ ಬೇರೆ. ಎಲ್ಲವನ್ನೂ ಬಿಟ್ಟವ್ರು ಅಂತಂದ್ರೆ ಸನ್ಯಾಸಿಗಳು ಎಲ್ಲವನ್ನೂ ಬಿಟ್ಟು ಸಮಾಜಕ್ಕೆ ಜವಾಬ್ದಾರರಾಗಿರ್ಬೇಕಾಗತ್ತೆ, ನೀತಿ ನಿಯಮಗಳಿಗೆ ಜವಾಬ್ದಾರರಾಗಿರ್ಬೇಕಾಗತ್ತೆ. ಇವನು ಹೇಳೋದು ನಾವೆಲ್ಲವನ್ನೂ ಬಿಟ್ಟವರು, ಅಘೋರಿಗಳು, ಕಾಪಾಲಿಕರು ಅಂತ ಇರ್ತಾರ, ಸ್ಮಶಾನಗಳಲ್ಲಿ ವಾಸ ಮಾಡ್ತಾರ. ನಾವು ಶಿವನ ಪ್ರತಿನಿಧಿಗಳು ಅಂತ. ನಾವು ಏನ್ ಮಾಡಿದ್ರು ಶಿವ ಸಿಟ್ಟಾಗೋದಿಲ್ಲ, ಶಿವನು ನಮ್ಮಂಗೆ ಬೂದಿ ಬಡ್ಕ ಅಂತ. ಗಾಂಜಾ ಸೇದಿರಲ್ಲ, ಅದು ಮಾತಾಡಿಸ್ತಿರುತ್ತೆ, ಭಂಗಿ ಸೇದಿನ ಮಾತಾಡ. ಕೊನೆಗೆ ಮಹಾದೇವಕ್ಕನಿಗೆ ಕೆಟ್ಟ ದೃಷ್ಟಿಯಿಂದ ಮಾತನಾಡಿ ಮಹಾದೇವಕ್ಕನ ಕಡೆಗೆ ಸರಿಯಾಗಿ ನೋಡ್ತಾನ. ಮಹಾದೇವಕ್ಕನಿಗೆ ಯಾಕೋ ಸಿಟ್ಟು ಬಂದ್ಬಿಡುತ್ತೆ. ಕೌಶಿಕನಿಗಿಂತಲೂ ನೀಚನಾದ್ನಲ್ಲ ಇವನು ಅಂತ ಅನ್ನಿಸ್ತು. ಕೌಶಿಕ ವಿಲಾಸಿ ಆಗಿದ್ರು ಕೂಡ ಇಂಥ ನೀಚತನಕ್ಕೆ ಅವನು, ಅದು ಒಬ್ಬಂಟಿ ಇದ್ದಾಗ ಬಂದು ಭೇಟಿಯಾಗೋದೇ ಕಷ್ಟ ಇತ್ತು ಅವನು. ಇವನು ಅವನಿಗಿಂತ ನೀಚ ಇದ್ದಾನೆ. ಮತ್ತೆ ವೇಷದಲ್ಲಿ ಎಲ್ಲರೂ ಮೆಚ್ಚತಕ್ಕಂತ ವೇಷವನ್ನು ಧರಿಸ್ಕೊಂಡಿದ್ದಾನೆ. ಅಂಥದ್ರಲ್ಲಿ ಇವನು ಕೌಶಿಕನಿಗಿಂತ ನೀಚ ಆದ್ನಲ್ಲ. ಅಣ್ಣ, ಇಂಥ ಸಲ್ಲದ ಕೆಲಸ ಮಾಡಬಾರ್ದು. ಅವಾಗ ಹೇಳ್ತಾನೆ, ಈ ಕತ್ಲಿದೆ, ಯಾರು ನೋಡ್ತಾರೆ, ನಾವೆಲ್ಲ ದೇವರ ಪ್ರತಿನಿಧಿಗಳು ಅಂತೇಳಿ ಹೆಂಗೆಂಗೋ ಮಾತಾಡ್ತಾನೆ. ಮತ್ತೆ ನನಗೆ ವಿದ್ಯೆ ಬರುತ್ತೆ, ನಾವು ಭೂಮಿಯಲ್ಲಿ ಕೂತ್ ಬಿಡ್ತೀವಿ, ಉಸಿರು ಕಟ್ಟಿ ಭೂಮಿಯಲ್ಲಿ ಜೀವಂತ ಸಮಾಧಿ ಕೂತ್ ಬಿಡ್ತೀವಿ. 40 ದಿವಸ 50 ದಿವಸ ಊಟ ಮಾಡೋದಿಲ್ಲ, ಹಂಗ್ ಕೂತಿರ್ತೀವಿ ಅಂತೆಲ್ಲ ಏನೇನೋ ಕೊಚ್ಕೊಂತಾನೆ. ಆವಾಗ ಮಹಾದೇವಕ್ಕ ಹೇಳ್ತಾರೆ, ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು. ಉಸಿರ ಹಿಡಿದಡೇನು, ಬಸುರ ಕಟ್ಟಿದಡೇನು, ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಓಹ ಚೆನ್ನಮಲ್ಲಿಕಾರ್ಜುನ. ಎಂತ ಅದ್ಭುತವಾದ ಮಾತಾಡ್ತಾನೆ. ಮಹಾದೇವಿಯಕ್ಕನ ದೃಷ್ಟಾಂತಗಳಿದಾವಲ್ಲ, ಯಾವ ಕವಿಗಳ ಹತ್ರ ಸಿಗಲ್ಲ ಅನ್ಸರಿ. ಇದ್ರೆ ಶರಣರಿಗಿಂತ ಅಪರೂಪವಾದ ದೃಷ್ಟಾಂತ ಕೊಡಬಲ್ಲ ಮಹಾದೇವಿಯಕ್ಕ. ಆ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ನೀನು ಎಷ್ಟು ವಿದ್ಯೆ ಕಲಿತ್ರೇನಪ್ಪ, ಸಾಯೋದನ್ನ ತಪ್ಪಿಸ್ಕೊಳಕ್ಕಾಗತ್ತಾ? ನೀನು ಉಸಿರ ಕಟ್ಟಿದಡೇನು, ಬಸಿರ ಕಟ್ಟಿದಡೇನು, ಉಸಿರ ಹಿಡಿದಡೇನು, ಉಪವಾಸ ಇರ್ಬೋದು, ಉಸಿರು ಕಟ್ಟಬಹುದು, ಏನೆಲ್ಲ ಮಾಡ್ಬೋದು. ನೀನು ಯಾರು ನೋಡಲ್ಲ ಅಂತೀಯಲ್ಲ, ಚನ್ನಮಲ್ಲಿಕಾರ್ಜುನ ಪರಮಾತ್ಮ ಅಣುವಿನಲ್ಲಿ ಎಲ್ಲದರಲ್ಲೂ ತುಂಬಿ ತುಳ್ಕಾಡ್ತಕ್ಕಂತ ಪರಮಾತ್ಮನ ಕಣ್ಣನ್ನು ಹೇಗೆ ತಪಸ್ಯ ನೀನು? ನೆಲ ತಳವಾರನಾದರೆ ಕಳ್ಳನೆಲ್ಲಿಗೆ ಓಹ. ಭೂಮಿನೇ ತಳವಾರನಾಗಿ ಕಳ್ಳನ ಹಿಡಿಯುವಾಗ ಕಳ್ಳ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾನೆ? ಅವನು ಮತ್ತನಲ್ಲಿ ತೊದಲಿ ಮಾತಾಡ್ತಾ ಮಹಾದೇವಿಯಕ್ಕನ ಕಡೆಗೆ ಸರದ್ ಬರ್ತಿರ್ತಾನೆ. ಸಿಟ್ಟು ಬರ್ತದೆ. ಎದ್ದು ಬಿಂಚಿನಂತೆ ಹೋಗಿ ಅವನ್ದೇನ್ ಮುರಿ ಬೆತ್ತ ಇತ್ತಲ್ಲ, ಆ ಬೆತ್ತನೆ ತಗೊಂಡು ಸರಿಯಾಗಿ ಜಡದ್ ಬಿಡ್ತಾನೆ. 4 ಪೆಟ್ಟು ಕೊಟ್ಟರು ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾನೆ. ಆ ಬೆತ್ತ ಬಿಸಾಡಿ ಓಡಿ ಬಂದ್ಬಿಡ್ತಾನೆ. ಸುಮಾರು ದೂರ ಹೋಗಿ 1-2 ನಿಮಿಷ ಯೋಚನೆ ಮಾಡ್ತಾನೆ. ಈಗ ಅವನು ಹೊಡೆಸ್ಕೊಂಡಿದ್ದಾನೆ ಅಂದ್ಮೇಲೆ ಅವನು ಸುಮ್ಮನೆ ಬಿಡ್ತಾನ? ಬಂದೇ ಬರ್ತಾನೆ, ಹುಡುಕ್ತಾನೆ, ಏನ್ ಮಾಡ್ಲಿ ಅಂತ ಮರ ಏರ್ಬಿಡ್ತಾನೆ, ಮರ ಹತ್ತು ಬಿಡ್ತಾನೆ. ಅವನು ಹೊರಗಡೆ ಬಂದು, ಬಹಳ ಘಾಟಿ ಹೆಣ್ಮಗಳಿದ್ದಾಳೆ, ಎಂತ ಶಕ್ತಿಶಾಲಿ ಇದ್ದಾಳೆ, ನನಗೆ ಇಷ್ಟು ಬಡದ್ಬಿಟ್ಲಲ್ಲ ಅಂತ
ಅಂತ ಹೇಳಿ ಹುಡುಕಾಡ್ತಾನೆ, ಸಿಕ್ಕಲ್ಲ. ಪಂಚ್ ಹಚ್ಕೊಂಡ್ ಬರ್ತಾನೆ ಒಳಗಡೆ ಹೋಗಿ. ಪಂಚ್ ಹಚ್ಕೊಂಡ್ ಬಂದು ಹುಡುಕ್ತಾನೆ, ಆ ಮರದ ಹತ್ರನೇ ಬರ್ತಾನೆ. ಮಹಾದೇವಕ್ಕನಿಗೆ ಭಯ ಶುರುವಾಗುತ್ತೆ. ಚನ್ನಮಲ್ಲಿಕಾರ್ಜುನ, ಎಂತ ಪರೀಕ್ಷೆ ಒಡ್ಡಿದೆಯಲ್ಲಪ್ಪ ನೀನು. ಅರಮನೆಗಿಂತಲೂ ಭೀಕರವಾಗಿದೆ ಈ ಪರೀಕ್ಷೆ. ಅರಮನೆಯಲ್ಲಿ ನೀನು ಕೊಟ್ಟ ಕಷ್ಟಕ್ಕಿಂತಲೂ ಭೀಕರವಾದ ಕಷ್ಟ ಕೊಡ್ತಿದ್ದೀಯಲ್ಲ. ಅವಳು ಜೋರಾಗಿ ಉಸಿರಾಟ ಮಾಡಿದ್ರು ಕೇಳಿಸ್ಬಿಡುತ್ತೆ ಅವನಿಗೆ. ಉಸಿರು ಬಿಗಿ ಹಿಡಿದು ಕೂತಿದ್ದಾನೆ. ಒಂದ್ ವೇಳೆ ಅವನೇನಾದ್ರೂ ಪಂಚಚ್ಚಿ ಮೇಲ್ಗಡೆ ನೋಡಿದ್ರೆ ನನ್ನ ಗತಿ ಏನು? ಅವನ ಮೇಲೆ ಹತ್ತು ಬಂದೇ ಬರ್ತಾನೆ. ನಾನೇನ್ ಮಾಡ್ಲಿ? ಏನೇ ಮಾಡಿದ್ರು ನಾನು ಅವನಿಗೆ ಬಲಿ ಆಗೋದಿಲ್ಲ. ಕಡೆಗೆ ಇನ್ನೊಂದು ಕೊಂಬೆಯಿಂದ ಧುಮುಕಿ ಆ ಪಂಜಿನಲ್ಲೇ ನನ್ನ ಹಚ್ಕೊಂಡು ನಾನು ಸಾಯ್ತೀನಿ ಹೊರತು ಅವನಿಗಂತೂ ಬಲಿಯಾಗೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಅವನು ಮರದ ಮೇಲೆ ನೋಡೋ ಸಾಹಸ ಮಾಡಲ್ಲ ಅವನು. ಯಾಕಂದ್ರೆ ಮರದ ಮೇಲೆ ಹತ್ತಿರಾನಂತ ಅವನಿಗೆ ಅನುಮಾನನೇ ಬರಲ್ಲ. ಅದು ದೇವ್ರ ಕೃಪೆ ಇರ್ಬೋದು. ಸುತ್ತ ನೋಡ್ತಾನೆ, ಎಲ್ಲೋ ತಪ್ಪಿಸ್ಕೊಂಡು ಹೋಯ್ತು ಹಕ್ಕಿ ಅಂತ ಹೇಳಿ ಒಳಗಡೆ ಹೋಗಿ ಸುಮ್ಮನೆ ಕೂತ್ಕೊಂತಾನೆ ಅಥವಾ ನಿದ್ದೆಗೆ ಹೋಗ್ತಾನೆ. ಎಲ್ಲ ಶಾಂತ ಆಗತ್ತೆ. ಮಹಾದೇವಿ ಮನಸ್ಸು ಹೇಳುತ್ತೆ. ಅದನ್ನ ಮಹಾದೇವಿಕನ ಮನಸ್ಸಿನಲ್ಲೇ ಮಾತಿನಲ್ಲೇ ಕೇಳೋಣ. ಅಂದ್ರೆ ಮನಸ್ಸು ಹೇಗೆ ಹೇಳುತ್ತೆ ಅದು ಬಹಳ ವಿಶೇಷವಾಗಿದೆ. ಅದು ಮರದ ಮೇಲೆ ಕೂತಿದ್ದಾನೆ, ಅವನು ಹೋಗಿದ್ದಾನೆ, ಈಗ ಶಾಂತವಾಗಿದೆ. ಆಗ ಮನಸ್ಸು ಮತ್ತೆ ಬೈದು ಹೇಳುತ್ತೆ. ಅದನ್ನ ಆ ಪುಸ್ತಕದಲ್ಲಿ ಓದ್ತಾರೆ, ಕೇಳಿಸ್ಕೊಳ್ಳಿ. ಮತ್ತೆ ಅದರ ವಿವರಣೆಯನ್ನು ನಾನು ಮಾಡ್ತೀನಿ. ಮೈ ಕೊಟ್ಟಿಲ್ಲ. ಮರದ ಮೇಲೆ ಕೂತಂತ ಪ್ರಸಂಗ ಅದು ಭಯಂಕರ ಬೈರಾಗಿ. ಅದು ಫೋನ್ ಆನ್ ಮಾಡ್ಬೇಕಾ? ಮೈಕ್ಗೆ ಕನೆಕ್ಟ್ ಆಗಿದೆಯಾ? ಅಂದ್ರೆ ನಿಮ್ಮೂರು ಪ್ರವಚನ ಪ್ರಸಿದ್ಧಿ ಆಗ್ಬೇಕಂದ್ರೆ ಇವೆಲ್ಲ ಮಾಡಬೇಕು. ಅದು ರೆಕಾರ್ಡ್ ಆಗ್ತಿರುತ್ತೆ. ಮರದ ಮೇಲೆ ಸಿಗುತ್ತಾ? ಆವಾಗ ಮನಸ್ಸು ಹೇಳುತ್ತೆ, ಏನಂತ ಹೇಳುತ್ತೆ, ನೋಡು ಎಂತ ಹುಚ್ಚು ಕೆಲಸ ಮಾಡಿದೆ, ಈಗಲೂ ತಪ್ಪೇನಿಲ್ಲ, ಹೋಗು, ಹಿಂದಕ್ಕೆ ಹೋಗು, ಇನ್ನೂ ಏನು ಬಹಳ ದೂರ ಬಂದಿಲ್ಲ. ಆವಾಗ ಹೇಳ್ತಾರೆ, ದರಿದ್ರ ಮನವೇ, ಮತ್ತೆ ಮತ್ತೆ ಹಿಂದಕ್ಕೆ ಹೋಗೋದಕ್ಕೆ ಹೇಳ್ಬೇಡ ನನಗೆ, ನಾನು ಮುಂದೆ ಸಾಕ್ತೀನಿ, ಸಾವನ್ನಾದ್ರೂ ಅಪ್ಪಿ ನಾನು ಪರಮಾತ್ಮನ ಕಾಣ್ತೀನಿ ಹೊರತು ನಾನು ಹಿಂದಕ್ಕೆ ಹೋಗಲ್ಲ ಅಂತೇಳಿ ಮರದ ಮೇಲೆ ಕೂತ್ಕೊಂಡು ರಾತ್ರಿಯನ್ನು ಕಳೀತಾರೆ. ಎಷ್ಟು ಕಠಿಣ ಇರ್ಬೋದು ಲೆಕ್ಕ ಹಾಕಿ. ರಾತ್ರಿ ಎಲ್ಲ ಮರದ ಮೇಲೆ ಕೂತ್ಕೊಂಡು ಕಾಲ ಕಳೀತಾರೆ. ಕಲ್ಪಿಸ್ಕೊಳ್ಳಿ. ಹಾಗೇನೆ ಹೆಣ್ಮಗಳು ಹೇಗೆ ಆ ರಾತ್ರಿಯನ್ನು ಕಳೆದಿರಬಹುದು. ಮುಂದೆ ಸ್ವಲ್ಪ ಬೆಳಕಾಗ್ತಾ ಆಗೋ ಸೂಚನೆ ಬರ್ತದೆ. ಅಂದ್ರೆ ಬೆಳ್ಳಿ ಚುಕ್ಕೆ ಬರೋ ಪ್ರಸಂಗ ಬರ್ತದೆ. ಚಂದ್ರನ ಬೆಳಕು ಚೆನ್ನಾಗಿ ಕಾಣಿಸೋಕೆ ಶುರುವಾಗುತ್ತೆ. ಆಗ ಮರದಿಂದ ಇಳಿತಾರೆ. ಇಳಿಯುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಆಕೆ ನೆನಪು ಮಾಡ್ಕೊಂತಾಳೆ, ಈ ಮರನ್ನ ಏರಿದವಳು ನಾನೇನ. ಹತ್ತುವಾಗ ಏನು ಗೊತ್ತೇ ಆಗಿಲ್ಲ. ಆವೇಶದಲ್ಲಿ ಈ ಮರವನ್ನು ನಾನೇ ಹತ್ತಿದ್ನ ಅಥವಾ ಯಾವ ಶಕ್ತಿ ಹತ್ತಿಸ್ತು ನನ್ನನ್ನ? ಯಾಕೆ ಮರ ಹತ್ತಿ ರೂಢಿ ಇಲ್ವಲ್ಲ. ಸರಿ, ಇಳಿದು ಹೊರಡ್ತಾಳೆ. ಇಲ್ಲಂತೂ ಬೆಳಿಗ್ಗೆ ತನಕ ಇರಂಗಿಲ್ಲ, ಅವನಿಗೆ ಸಿಗಬಾರದು. ಹೊರಡ್ತಾಳೆ, ಹೇಳ್ತಾಳೆ ಅವಾಗ, ಇಡೀ ಸೃಷ್ಟಿಯೇ ನನ್ನ ವಿರುದ್ಧವಾಗಿ ನಿಲ್ಲಲಿ, ಚನ್ನಮಲ್ಲಿಕಾರ್ಜುನ ನನ್ನ ದೇಹದ ಕಣಕಣವನ್ನ ಕಳೆದು ಪರೀಕ್ಷೆ ಮಾಡಲಿ,
ನಾನಂತೂ ಹಿಂದಕ್ಕೆ ಹೋಗೋದಿಲ್ಲ, ಇಂತಹ ಕಾಮುಕರಿಗೆ ಬಲಿ ಆಗೋದಿಲ್ಲ ಅಂತ ಹೇಳಿ ಒಂದು ವಚನವನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧವಾದ ವಚನ ಅದು. ಕಾಮವೇ ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಿಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹ ಮದ ಮತ್ಸರ ಎಲ್ಲವಕ್ಕೂ ನಿಲ್ಲಕ್ಕೆ ಹೇಳಿ ಕೊನೆ ಇಡೀ ಸಚರಾಚರವೇ, ಸಚರಾಚರ ಅಂದ್ರೆ ಇಡೀ ಸೃಷ್ಟಿ, ಸಚರ ಅಂದ್ರೆ ಚಲಿಸ್ತಕ್ಕಂಥದ್ದು, ಅಚರ ಅಂದ್ರೆ ಚಲಿಸಲಾರದಂಥದ್ದು, ಸಚರಾಚರವೇ ನೀನು ನಿಲ್ಲು ನಿಲ್ಲು. ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ, ಶರಣಾರ್ಥಿ ಶರಣಾರ್ಥಿ. ಎಂತಹ ಕೆಚ್ಚಿರಬೇಕು. ನಡೀತಾಳೆ ನಡೀತಾಳೆ ನಡೀತಾಳೆ, ಮುಂದಕ್ಕೆ ಹೋಗ್ತಾಳೆ. ಮುಂದಕ್ಕೆ ಹೋಗಿ ಮತ್ತೆ ಆಕೆ ಬೇರೆ ಊರಲ್ಲಿ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಇದು ಭಯಂಕರ ಬೈರಾಗಿ ಅನ್ನುವಂತಹ ಅಧ್ಯಾಯ. ಇದು 39ನೇ ಅಧ್ಯಾಯ ಮುಗಿತು. ಇನ್ನು 40ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಮುಗಿಲೆರೆದ ಮಜ್ಜನ, ಬಹಳ ಅದ್ಭುತವಾದ ಅಧ್ಯಾಯ ಇದು. ಮುಗಿಲೆರೆದ ಮಜ್ಜನ, ಮಜ್ಜನ ಅಂದ್ರೆ ಜಳಕ. ನೀವೆಲ್ಲ ಜಳಕ ಮಾಡ್ತೀರಾ? ಮಹಾದೇವಕ್ಕನಿಗೆ ಮಳೆಯೇ ಜಳಕ ಮಾಡಿಸುತ್ತೆ. ಮುಗಿಲೆರೆದ ಮಜ್ಜನ, ಅದ್ಭುತವಾದ ಅಧ್ಯಾಯ ಇದಂತೂ. ಪ್ರಾಯಶಃ ಈ ಅಧ್ಯಾಯ ನೀವು ಓದಿದ್ರೆ ತರಂಗಿಣಿ ಒಳಗೆ ಕಣ್ಣೀರು ಹಾಕಲಾರ್ದಂಥ ಹೆಣ್ಮಕ್ಳು ಯಾರೂ ಇರೋದಿಲ್ಲ. ಅಷ್ಟು ಕಠಿಣವಾದಂತಹ ಪರೀಕ್ಷೆಯನ್ನು ಎದುರಿಸ್ತಾಳೆ. ಸರಿ, ಒಂದು ಊರಲ್ಲಿ ಭಿಕ್ಷೆ ಬೇಡೋದಕ್ಕೆ ಹೋಗ್ತಾಳೆ. ಅಲ್ಲಿ 4-6 ಪಡ್ಡೆ ಹುಡುಗರು ಅಂದ್ರೆ ಗೊತ್ತಲ್ಲ, ಪೋಲಿ ಹುಡುಗರು ಕೂತಿರ್ತವೆ. ಏನು ಈಕೆ ನೋಡಿ ಆಕೆ ವೇಷವನ್ನಾದ್ರೂ ನೋಡಿ ಅವರಿಗೆ ಗೊತ್ತಾಗಬಾರ್ದ ಈಕೆ ವಿರಾಗಿಣಿ, ಭಿಕ್ಷುಕಿ, ನಾವು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಸಿಳ್ಳೆ ಹೊಡೆಯೋದು, ಯಾವೆಲ್ಲ ಕೆಟ್ಟ ಹಾಡುಗಳನ್ನು ಹಾಡೋದು, ಈ ಥರ ಎಲ್ಲ ಮಾಡ್ತಾಳೆ. ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋದರೆ ಅವ್ರಿಗೆ ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ. ಏನು ಮಾಡೋದು? ಭಿಕ್ಷೆ ಪೂರ್ಣ ತನಗೆ ತೃಪ್ತಿ ಆಗುವಷ್ಟು, ಹೊಟ್ಟೆ ತುಂಬುವಷ್ಟು ಭಿಕ್ಷೆ ಸಿಕ್ಕಿಲ್ಲ. ಆದ್ರೂ ಆ ಊರು ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಮುಂದಕ್ಕೆ ಹೋಗ್ತಾಳೆ. ಒಂದು ಗುಡಿ ಸಿಗುತ್ತೆ. ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಸುಧಾರಿಸ್ಕೊಂಡು ಪ್ರಸಾದ ಮಾಡಿ ಹೋಗೋಣ ಅಂತ ಕೂತ್ರೆ, ಪ್ರಸಾದ ಮಾಗೋತಿಗೆ ಅಲ್ಲಿ ಒಂದಿಬ್ಬರು ಹುಡುಗರು ಬಂದಿದ್ದಾರೆ. ಬಂದು ಜಗಲಿ ಮೇಲೆ ಕೂತ್ಕೊಂಡು ಹೇಳ್ತಾನೆ, ಅಲ್ಲ ನೀನು ಇಷ್ಟೆಲ್ಲ ಯಾಕೆ ಕಷ್ಟ ಅನುಭವಿಸ್ತಾ ಇದೀಯ? ಉಡೋದಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ಬರಿಗಾಲಲ್ಲಿ ಅಡ್ಡಾಡ್ತಾ ಇದೀಯ, ಮತ್ತು ಇರೋದಕ್ಕೆ ಮನೆ ಇಲ್ಲ, ಹಾಳು ಗುಡಿಗಳಲ್ಲಿ ಇದ್ದು ಇಷ್ಟು ಚೆನ್ನಾಗಿದ್ದೀಯಲ್ಲ, ಇನ್ನೇನಾದ್ರೂ ನೀನು ಬೆಚ್ಚಗೆ ಮನೆಯಲ್ಲಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತೀಯ? ನೀನು ಹೂ ಅಂದ್ರೆ ನಮ್ಮ ಮನೆಯಲ್ಲಿ ಇಟ್ಕೊಂತೀನಿ ಅಂತ, ನಿನಗೂ ಸಹಾಯ ಮಾಡಕ್ಕೆ ಬಂದೆ ಅಂತ. ನಾವು ಏನು ಸಹಾಯ ಮಾಡ್ತೀಯ? ಮನೆ ಮಾಡಿ ಇಟ್ಕೊಂತೀನಿ. ಆವಾಗ ಮಹಾದೇವಕ್ಕೆ ಹೇಳಿದ, ಓಹೋ ಇದೇ ನಿನ್ನ ಸಹಾಯವೋ? ಏ ಹುಚ್ಚ, ನಾನು ಹೆಣ್ಣಲ್ಲ, ನಾನು ಸೂಳೆ ಅಲ್ಲ, ಏನಂತ ತಿಳ್ಕೊಂಡು ಬಂದಿದ್ದೀನಿ ಅಂತ. ಮುಡಿಬಿಟ್ಟು ಮಗಬಾಡಿ ತನುಕರಾಗಿದವಳ, ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿದ, ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿದ, ಬಲುಗೆಟ್ಟು ಭವಳಿದು ಬಲಗೆಟ್ಟು ಛಲವಳಿದು ಭಕ್ತಳಾಗಿ ಚಂದ್ರಮಲ್ಲಿಕಾರ್ಜುನನ್ ಒಲಿದು ಕುಲ ಬಳಿದವಳ. ನನಗೆ ಜಾತಿ ಕುಲ ಗೋತ್ರ ಏನೂ ಇಲ್ಲ, ನನಗೆ ಭಕ್ತಳಾಗಿರ್ತಕ್ಕಂಥವಳು, ಯಾಕೆ ನನ್ನನ್ನು ಈ ಥರ ಮಾತಾಡಿಸ್ತೀರ ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾಳೆ. ಹೊರಟು ಒಂದು ಕೆರೆ ದಂಡೆಗೆ ಬರ್ತಾಳೆ. ಇಲ್ಲಿ ಮಹಾದೇವಕ್ಕನ ಕಷ್ಟ ಆಕೆ ಚಿಂತೆ ಮಾಡ್ತಾನೆ. ಮರದ ಕೆಳಗೆ ಕೂತ್ಕೊಂಡು ಏನು ಯಾಕೆ ಇಂಥ ಹುಡುಗರಾಗಲಿ ಇಂಥ ಯುವಕರಾಗಲಿ, ಆಮೇಲೆ ಆಕೆಗೆ ಈ ಯುವಕರು ಹುಡುಗರದ್ದು ನೋವಾಗೋದಕ್ಕಿಂತ ಹೆಚ್ಚಾಗಿ ಮದುವೆಯಾದಂಥ ಗೃಹಸ್ಥರು ಕೂಡ ಭಿಕ್ಷೆ ಕೇಳಕ್ಕೆ ಹೋದಾಗ ಮದುವೆಯಾಗಿ ಹೆಂಡತಿ ಒಳಗಿರ್ತಾಳೆ. ಆ ಹೆಂಡತಿ ಭಿಕ್ಷೆ ನೀಡಕ್ಕೆ ಬರೋದ್ರೊಳಗೆ ಇವನು ಕೆಟ್ಟ ದೃಷ್ಟಿಯಿಂದ ನೋಡಿ ಏನಾದ್ರು ಮಾತಾಡ್ತಿರ್ತಾರೆ. ಇಂಥದ್ದೆಲ್ಲ ಕೇಳಿ ಭಾಳ ನೋವಾಗುತ್ತೆ. ಇಷ್ಟೆಲ್ಲ ನೋವಿಗೆ ಏನು ಕಾರಣ? ನನ್ನ ಸೌಂದರ್ಯನೇ ಅಲ್ವಾ?
ಈ ನನ್ನ ಸೌಂದರ್ಯ ಪಾಪಕ್ಕೆ ಹುಟ್ಟಿದ ಕೂಸಿನ ಆಗಿದೆ. ಹೆತ್ತವಳಿಗೆ ಬೇಕಾಗಿಲ್ಲ, ಪಾಪಕ್ಕೆ ಹುಟ್ಟಿದ ಕೂಸು ಅದು, ಹೆತ್ತವರಿಗೆ ಬೇಕಾಗಿಲ್ಲ. ಆದ್ರೂ ಏನು ಮಾಡಕ್ ಬರ್ತಾ ಇಲ್ಲ. ಇಂತಹ ಸೌಂದರ್ಯವನ್ನು ನಾನು ಕಳ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ತಲೆ ಕೂದಲನ್ನ ಕತ್ತರಿಸಿ ಬೋಳ್ ಮಾಡ್ಕೊಂಡ್ಬಿಡೋಣ. ಹಲ್ಲುಗಳನ್ನ ಜಜ್ಜಿ ಹಲ್ಲು ಮುರಿದ್ಬಿಟ್ರೆ, ಬೊಚ್ಚ ಬಾಯ ಆದ್ರೆ ಯಾರು ನನ್ನನ್ನು ಚೆಲುವೆ ಅಂತ ಕರೆಯಲ್ಲ. ಒಂದ್ಸಾರಿ ಉರಿಯುವ ಬೆಂಕಿಯಲ್ಲಿ ಹಾದು ಹೊರಗಡೆ ಬಂದ್ರೆ ಈ ಹಾಳು ಚರ್ಮ ಸುಟ್ಟೋಗುತ್ತೆ. ಇಂತಹ ಕೆಟ್ಟ ವಿಕಾರದ ರೂಪವನ್ನು ಯಾರು ನೋಡಿ ಮೋಹಿಸಲ್ಲ. ಚನ್ನಮಲ್ಲಿಕಾರ್ಜುನಂಗಂತೂ ಈ ಶರೀರ ಬೇಕಾಗಿಲ್ಲ. ಅವನು ನೋಡ್ತಕ್ಕಂಥದ್ದು ನನ್ನ ಮನ ಭಾವ. ನನ್ನ ಮನೋಭಾವಗಳು ಶುದ್ಧವಾಗಿದ್ದಾಗ ಚನ್ನಮಲ್ಲಿಕಾರ್ಜುನ ಪರಮಾತ್ಮ ಒಳ್ಳೆ ಅರಿತಾನೆ. ಈ ಸೌಂದರ್ಯವನ್ನು ಹಾಳು ಮಾಡಬೇಕು, ಇದನ್ನ ನಾಶ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕಲ್ಲು ತಗೊಂಡು ಕಣ್ಣು ಮುಚ್ಚಿ ಜೋರಾಗಿ ಈ ಕಲ್ಲು ಹೊಡ್ಕೊಂತಾರೆ. ಅಯ್ಯೋ ಅಂತ ಮತ್ತೆ ಅದನ್ನು ತಡಿಬೇಕಲ್ಲ. ಇನ್ನೊಂದೆರಡು ಹಾಗೆ ಹೊಡ್ಕೋಬೇಕು ಅಂದಾಗ ಯಾರೋ ಬಂದು ಕೈ ಹಿಡ್ಬಿಡ್ತಾರೆ. ಬೆಚ್ಚಿ ಕಣ್ಬಿಟ್ಟು ನೋಡ್ತಾಳೆ, ಒಬ್ಬ ಮಹಿಳೆ ಅಲ್ಲಿ ಕೆರೆಗೆ ಬಟ್ಟೆ ತೊಳೆಯಕ್ಕೆ ಬಂದಿದ್ದಾನೆ. ಅವಳು ಬಂದು ಕೈ ಹಿಡಿತಾಳೆ. ನೋಡಿದ್ರೆ ತನ್ನ ತಾಯಿಯ ವಯಸ್ಸಿನವಳು, ಲಿಂಗಮ್ಮನ ವಯಸ್ಸಿನವಳು. ಯಾಕಮ್ಮ, ಯಾಕಿಂತ ಕೆಲಸ ಮಾಡ್ತಾ ಇದೀಯಾ? ಏನಾದರೂ ಹುಚ್ಚಿಡಿದೀಯಾ? ಪ್ರೀತಿಯಿಂದ ಕೇಳ್ತಾಳೆ. ತಲೆನೇ ಒರೆಸಿ ಪಕ್ಕದಲ್ಲೇ ಕೂತ್ಕೊಂಡು ಅಲ್ಲಿ ಒಂದು ತಪ್ಪಲ ತಂದು ಹಚ್ತಾಳೆ. ಗಾಯಗುರಿ ತಪ್ಪಲ ಅಂತ ಏನಿರುತ್ತಂತಲ್ಲ, ಅದನ್ನ ತಂದು ಕೈಯಲ್ಲಿ ಟಿಕ್ಕಿ ಹಚ್ಚಿ ಆ ಗಾಯ ಆಗಿರೋದನ್ನ ರಕ್ತ ಬರೋದನ್ನ ತಡಿತಾಳೆ. ಆಮೇಲೆ ಕೇಳ್ತಾಳೆ, ಇಷ್ಟು ಚಂದೊಳ್ಳಿ ಹುಡುಗಿ ಯಾಕಿಂತ ಕೆಲಸ ಮಾಡ್ತಾ ಇದೆಯಾ? ಯಾಕಿಂತ ಆವೇಶಕ್ಕೆ ಬಲಿಯಾಗಿದಮ್ಮ? ಸಿಕ್ತಾ? ಓದ್ಬೋದಾ? ಈಗ ನೋಡಿ ಅವರ ಸಂಭಾಷಣೆಯನ್ನ ಆ ಪುಸ್ತಕದಲ್ಲಿ ನೋಡೋಣ. ಎಷ್ಟು ಚೆನ್ನಾಗಿ ಕೇಳ್ತಾಳೆ. ಮಹಾದೇವಿ ಅಕ್ಕ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾಳೆ. ಓದ್ತಾರೆ, ಕೇಳಿಸ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೆ ಹಾಗೂ ಸರ್ವರಲ್ಲೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇದೆಲ್ಲವನ್ನು ನೆನಪು ಮಾಡಿಕೊಂಡ ಮಹಾದೇವಿಗೆ ವ್ಯಥೆಯ ಅಲೆಗಳು ತೇಲಿ ಬಂದು ಅಪ್ಪಳಿಸತೊಡಗಿದವು. ಈ ಅಂದವನ್ನು ನಾನು ಕಳೆದುಕೊಳ್ಳಬೇಕು, ಇಲ್ಲವಾದರೆ ಇದು ಶಿವನನ್ನು ಕೂಡಲು ವಿಘ್ನವೊಡ್ಡುವುದು. ಮನುಷ್ಯರು ನೋಡಲು ಹೇಸುವಷ್ಟು ನಾನು ವಿಕೃತಗೊಳ್ಳಬೇಕು. ಅದಕ್ಕೆ ಏನು ಮಾಡಿಕೊಳ್ಳಲಿ? ಆಲೋಚಿಸುತ್ತಾ ಪಕ್ಕದಲ್ಲಿದ್ದ ಕೆರೆಯ ದಂಡೆ ಮೇಲೆ ಗಿಡದ ನೆರಳಿಗೆ ಕುಳಿತು ಚಿಂತಿಸತೊಡಗಿದಳು. ಈ ನೀಳವಾದ ಕೂದಲನ್ನು ಕತ್ತರಿಸಿ ಬಿಸುಡಬೇಕು. ಒಂದು ಕಲ್ಲನ್ನು ತೆಗೆದುಕೊಂಡು ಹಲ್ಲುಗಳನ್ನು ಜಜ್ಜಿಕೊಳ್ಳಬೇಕು. ಆಗ ಬೊಚ್ಚುಬಾಯಿಯಾದರೆ ನನ್ನನ್ನು ಮುದುಕಿ ಅಂದುಕೊಳ್ಳುವರು. ಸಣ್ಣಕ್ಕಿ ಹಲ್ಲಿನವಳೇ ಎಂದು ಯಾರೂ ಛೇಡಿಸುವುದಿಲ್ಲ. ಉರಿಯುವ ಬೆಂಕಿಯಲ್ಲಿ ಹಾಯ್ದು ಬಂದರೆ ಈ ಬಂಗಾರ ಬಣ್ಣದ ಚರ್ಮ ಕಂದಿ ಹೋಗುವುದು. ಆಗ ಯಾವ ಪುರುಷ ಪಶುವೂ ನನ್ನತ್ತ ಕಣ್ಣು ಹಾಯಿಸದು. ಮಹಾದೇವಿ ಕಣ್ಣು ಮುಚ್ಚಿಕೊಂಡು ತುಟಿ ಕಚ್ಚಿ ಕಲ್ಲೊಂದನ್ನು ತೆಗೆದುಕೊಂಡು ಕೆನ್ನೆಗೆ ಬಡಿದುಕೊಂಡಳು. ಅಪಾರ ವೇದನೆಯಿಂದಾಗಿ ಕಣ್ಣೀರು ತುಳುಕಿದವು. ಹಾ ಎಂದು ಚೀರಿದಳು. ಮತ್ತೆ ಗಟ್ಟಿ ಮನಸ್ಸು ಮಾಡಿ ಕಲ್ಲನ್ನು ಮುಂದೆ ತರುವಷ್ಟರಲ್ಲಿ ಯಾರೋ ಕೈಯನ್ನು ಹಿಡಿದಂತಾಗಿ ಬೆಚ್ಚಿ ಕಣ್ತೆರೆದಳು. ಇದೇನಮ್ಮ ನಿನ್ನ ಮೂರ್ಖ ಪ್ರಯತ್ನ? ಮಧ್ಯಮ ವಯಸ್ಸಿನ ಸ್ತ್ರೀಯೊಬ್ಬಳು ಕೈಯನ್ನು ಹಿಡಿದು ಆ ಕಲ್ಲನ್ನು ಬಿಸುಡಿದಳು. ಪಕ್ಕದಲ್ಲಿದ್ದ ಗಾಯಮುರಿ ತಪ್ಪಲನ್ನು ತಂದು ಕೈಯಲ್ಲಿ ಉಜ್ಜಿ ಕೆನ್ನೆಯ ಮೇಲೆ ರಕ್ತ ಒಸರುತ್ತಿದ್ದ ತಾಣಕ್ಕೆ ಒತ್ತಿ ಹಿಡಿದು ಮಹಾದೇವಿಯ ಮಗುಲಲ್ಲಿ ಕುಳಿತಳು. ಇದೇನು ಮಗಳೇ, ಇಂತಹ ಹುಚ್ಚು ಸಾಹಸ? ತಲೆಯೂ ಸರಿಯಿಲ್ಲವೇ? ಆಕೆಯ ಕಣ್ಣಿನಲ್ಲಿ ವಾತ್ಸಲ್ಯ ಮರುಕುಗಳು ಸಂಗಮವಾಗಿದ್ದವು. ಆಕೆ ಸುಮಾರು ತಾಯಿ ಲಿಂಗಮ್ಮನ ವಯಸ್ಸಿನವಳಿರಬಹುದು. ಹೌದು ತಾಯಿ, ತಲೆ ಸರಿಯಿಲ್ಲ. ಭೋಗಾಸಕ್ತ ಪ್ರಪಂಚದಲ್ಲಿ ದೇವರಿಗೆ ಒಲೆಯುವವರು ತಲೆ ಸರಿ ಇಲ್ಲದವರು ಮಾತ್ರ. ಏನವ್ವ, ಎಂತಹ ಚಂದವಿದ್ದೀಯ, ನೀನೇ ಕೈಯಾರೆ ಮುಖ ಚಚ್ಚಿಕೊಳ್ಳುವುದೇ? ಹೌದಮ್ಮ, ಈ ಚೆಲುವೆ ನನ್ನ ಶತ್ರುವಾಗಿದೆ. ಬಾಳ ಹಾದಿಯಲ್ಲಿ ಮುಳ್ಳಾಗಿದೆ. ಅದಕ್ಕೆ ಇದನ್ನು ಕಳೆಯ ಬಯಸಿರುವೆ. ಇಲ್ಲಿ ಮಹಾದೇವಿ ಅಕ್ಕ ಹೇಳ್ತಾಳೆ, ಅಂದ್ರೆ ನಿನಗೆ ತಲೆ ಸರಿ ಇಲ್ವಾ? ಯಾಕಮ್ಮ ಇಂಥ ಕೆಲಸ ಮಾಡ್ತಾ ಇದ್ದೀಯಾ ಅಂದ್ರೆ, ಹೌದು, ಭೋಗ ಪ್ರಪಂಚದಲ್ಲಿ ಆ ಭೋಗ ಪ್ರಪಂಚವನ್ನು ಬಿಟ್ಟು ಪರಮಾತ್ಮನಿಗೆ ಒಲಿಯುವವರು ಯಾರು? ತಲೆ ಸರಿ ಇಲ್ಲಿದ್ದವರಲ್ಲ.
ಈಗ ನಿಮ್ಮ ಮಕ್ಕಳೇ ಯಾರಾದರೂ ಒಬ್ಬ ಹೆಣ್ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ವಯಸ್ಸಾಗಿದೆ, ಭಾಳ ವಿದ್ಯಾವಂತಳಿದ್ದಾಳೆ, BA MA ಮಾಡ್ಕೊಂಡಿದ್ದಾಳೆ, ನಾನು ಸನ್ಯಾಸಿ ಆಗ್ತೀನಿ ಅಂದ್ರೆ ಏನಂತೀರ? ಮೊದಲು ತಲೆ ಕೆಟ್ಟಿದೆಯಾ ಅಂತೀರಿ. ಮದುವೆ ಮಾಡ್ಕೊತೀನಿ ಅಂದ್ರೆ ಯಾರು ತಲೆ ಕೆಟ್ಟಿದೆಯಾ ಅನ್ನಲ್ಲ ಅಂತೀರಾ? ಅದೇ ಸನ್ಯಾಸಿ ಆಗ್ತೀನಿ ಅಂದ್ರೆ ಯಾಕೆ ನಿನಗೇನಾಗಿದೆ ಅಂದ್ರೆ ಬಹಳ ಜನರ ಕಲ್ಪನೆ ಏನಪ್ಪ ಅಂತಂದ್ರೆ ಯಾವುದಕ್ಕೂ ಸಲ್ಲಲಾರದವ್ರು ಸನ್ಯಾಸಿ ಆಗೋದು ಅಂತ. ಆವಾಗ ಆಕೆ ಹೇಳ್ತಾಳೆ, ನೋಡಪ್ಪ, ಚಿನ್ನದ ಕಲ್ಲನ್ನ ಆಕೆ ಏನೋ ಹೇಳಿದ್ನಲ್ಲ, ಅಂದ್ರೆ ಈ ಸೌಂದರ್ಯವನ್ನು ಕಳ್ಕೊಂಡ್ಬಿಡ್ತೀನಿ ಅಂತಂದಾಗ ಆವೇಶದಲ್ಲಿ ಮೂಗನ್ನು ಕೊಯ್ಕೊಂಡು ಆಮೇಲೆ ಬಾ ಅನ್ನೋದು ಬರೋದಿಲ್ಲಮ್ಮ. ಮತ್ತು ಚಿನ್ನದ ಕಲ್ಲನ್ನು ಬಿಸಿಟ್ಟು ಸಮುದ್ರದ ನೀರನ್ನು ಚೆಲ್ಲಿ ನಾನು ಮುಗಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಆ ಚಿನ್ನದ ಕಲ್ಲನ್ನು ನಾವು ಇಟ್ಕೊಂಡು ಚಿನ್ನ ತೆಕ್ಕೋಬೇಕದ್ರಿಂದ. ಮತ್ತು ಸಮುದ್ರವನ್ನು ಬೈಯೋದಕ್ಕಿಂತ ಸಮುದ್ರವನ್ನು ಮುಳುಗಿ ಮುತ್ತುರತ್ನಗಳನ್ನು ತರಬೇಕು ಮಗಳೇ, ಇಂಥ ಆವೇಶಕ್ಕೆ ಬಲಿಯಾಗಬೇಡ ಅಂತ ತಿಳ್ಕೊಂಡು ಮಹಾದೇವಕ್ಕನಿಗೆ ಬುದ್ಧಿ ಹೇಳ್ತಾರೆ. ಆ ತಾಯಿ ಮಹಾದೇವಕ್ಕನಿಗೆ ಸಮಾಧಾನ ಆಗುತ್ತೆ. ಇನ್ನು ಮುಂದೆ ಮಹಾದೇವಕ್ಕನ ಪರೀಕ್ಷೆ ಪ್ರಾರಂಭ. ಅಲ್ಲಿಂದ ಎದ್ದು ಮುಂದಿನ ತಲುಪಬೇಕು ಅಂತ ಹೇಳಿ ನಡೆಯಕ್ಕೆ ಶುರು ಮಾಡ್ತಾಳೆ. ಬಿಸಿಲು ಬಹಳ ಆಗಿ ಸೆಕೆ ಆಗ್ತಿರುತ್ತೆ. ಅಲ್ಲಲ್ಲಿ ಇನ್ನೇನು ಮಳೆ ಬರಬಹುದೇನೋ ಅಂತ ಮಾತಾಡ್ಕೊಂತಿರ್ತಾರೆ. 2-3 ದಿನಗಳಿಂದ ಮೋಡಗಳು ಬಂದು ಹೋಗ್ತಾ ಇರ್ತವೆ. ಮಳೆ ಆಗಬಹುದು ಅಂತ ಮಾತಾಡ್ಕೊಂತಿರ್ತಾರೆ. ಮತ್ತೆ ಆಕಾಶದಲ್ಲಿಯೂ ಕೂಡ ಮಳೆಯಾಗುವ ಸೂಚನೆಗಳು ಕಾಣಿಸ್ತಿರ್ತವೆ. ಸರಿ, ಮಹಾದೇವಕ್ಕ ಊರು ಮುಟ್ಟೋಣ, ಯಾವುದಾದ್ರೂ ಊರು ಮುಟ್ಟೋಣ ಅಥವಾ ಗುಡಿ ತಲುಪೋಣ ಅಂತ ಹೇಳಿ ವೇಗವಾಗಿ ನಡೀತಾಳೆ. ಆ ವೇಗವಾಗಿ ನಡೆಯೋ ಭರಾಟೆಯಲ್ಲಿ ಒಂದು ಮುಳ್ಳು ತುಳಿದಿರ್ತಾನೆ. ಮುಳ್ಳು ತುಳಿದು ಆ ಮುಳ್ಳು ಮುರಿದು ಬಿಡುತ್ತೆ. ಆ ಮುಳ್ಳು ತಕ್ಕೋಬೇಕು ಅಂತ ಕೂತ್ಕೊಳ್ಬೇಕಂದ್ರೆ ಮಳೆ ಶುರು ಮಾಡಿ ಕಾಲಲ್ಲಿ ಮುಳ್ಳು, ಕೆನ್ನೆಯಲ್ಲಿ ಗಾಯ, ಮಳೆಯಲ್ಲಿ ಶುರು ಮಾಡ್ತಾರೆ. ಎಂಥ ಅದ್ಭುತ ಕಲ್ಪನೆ ನೋಡಿ. ಇದು ನಡೆದಿಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ಉಡುತಡಿಯಿಂದ ಕಲ್ಯಾಣದವರೆಗೆ ಸುಮಾರು ಒಂದು 600-700 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ತನಕ ಅವತ್ತಿನ ಕಾಲ ರಸ್ತೆ ಇಲ್ಲದ ಕಾಲದಲ್ಲಿ ಕಾಡಿನ ದಾರಿಯಲ್ಲಿ ನಡಿಬೇಕಾದ್ರೆ ಎಷ್ಟು ಕಷ್ಟ ಆಗಿರಬೇಕು. ಸರಿ, ಧೋ ಮಳೆ ಶುರುವಾಗುತ್ತೆ. ಏನು ಕೋಲ್ ಮಿಂಚು, ಹಾವು ಮಿಂಚು ಎಲ್ಲ ಗುಡುಗು ಸಿಡಿಲು. ಅದು ಮುಂಗಾರಿ ಮಳೆ ಪ್ರಾರಂಭ ಆಗೋ ಭಾಳ ಗಲಾಟೆ ಮಾಡ್ತಿರುತ್ತಲ್ಲ. ಸರಿ, ಮಹಾದೇವಕ್ಕನಿಗೆ ಭಯ ಆಗುತ್ತೆ, ತಲ್ಲಣಿಸ್ಬಿಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ಸರಿ, ಒಂದು ಅರ್ಧ ಗಂಟೆ 1 ಗಂಟೆ ಮಳೆ ಸುರಿದು ನಿಂತ್ಕೊಂಡಿದ್ದಾರೆ. ತಲೆಯೆಲ್ಲ ತೋದ್ಬಿಟ್ಟಿದೆ, ಸೀರೆ ತೋದಿದೆ. ಎತ್ತು ಅಲ್ಲಿ ನೀರು ಹರಿತಾ ಇರುತ್ತೆ, ನೋಡೋಣ ಮುಂದಕ್ಕಾದ್ರೂ ಹೋಗೋಣ ಅಂತ ಹೊರಡ್ತಾಳೆ. ಒಂದು 20 ಮಾರು ಹೋಗಿರಬೇಕು. ಮತ್ತೆ ಮಳೆ ಶುರುವಾಗುತ್ತೆ. ನಡೆಯೋಕ್ಕಾಗ್ತಾ ಇಲ್ಲ. ಆಮೇಲೆ ಆ ಗಾಯ ಆಗಿದ್ದರಿಂದ, ಮುಳ್ಳು ತುಳಿದು ಪೆಟ್ಟಾಗಿದ್ದರಿಂದ, ಒಂದು ಕಡೆ ಮಳೆ ನೆಂದಿದ್ದರಿಂದ ಜ್ವರ ಶುರುವಾಗ್ಬಿಡುತ್ತೆ. ಮೈ ಮುಟ್ಟು ನೋಡಿಕೊಂಡ್ರೆ ಬಿಸಿ ಏರ್ತಾ ಇದೆ ಮೈಯಲ್ಲಿ. ನಡೆಯೋದಕ್ಕೆ ತ್ರಾಣ ಇಲ್ಲ, ಶಕ್ತಿ ಇಲ್ಲ. ಏನು ಮಾಡ್ತಾಳೆ? ಮರದ ಕೆಳಗಡೆ ಕೂತ್ಕೊಂತಾಳೆ. ಆ ಒಂದು ಜೋರಾಗಿ ಸಿಡಿಲು ಬಡಿಯುತ್ತೆ. ಮಿಂಚಿಗೆ ಏನು ಪ್ರಕಾಶ ಕೋರೈಸುತ್ತೆ, ಕಣ್ಣು ಕೋರೈಸುತ್ತೆ. ಅದು ಸಿಡಿಲು ಬಡಿದ ಪಕ್ಕದಲ್ಲೇ ಬಡ್ದಂಗಾಗುತ್ತೆ. ನೋಡಿದ್ರೆ ಮೊದಲು ತಾನು ನಿಂತಿದ್ಲಲ್ಲ ಅದೇ ಮರಕ್ಕೆ ಸಿಡಿಲು ಹೊಡೆದಿರುತ್ತೆ. ಸಿಡಿಲು ಹೊಡೆದು ಉರಿತಾ ಇರುತ್ತೆ, ಅದು ಸುಟ್ಟು ಒತ್ತಿ ಉರಿತಾ ಇರುತ್ತೆ. ಆ ಚನ್ನಮಲ್ಲಿಕಾರ್ಜುನ, ಈಗೇನಾದ್ರು ನಾನು ಅಲ್ಲೇ ಇದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ಅನ್ಕೊಳುತ್ತೆ. ಆಯಿತು, ನೀನೇನು ಪರೀಕ್ಷೆ ಮಾಡ್ತೀಯೋ ಮಾಡು, ಇನ್ನು ನನ್ನ ಪ್ರಯತ್ನ ಮುಗೀತು, ನೀನೇನಾದರೂ ಮಾಡು ಅಂತ ಹೇಳಿ ಆ ಪದ್ಮಾಸನ ಹಾಕಿ, ಮತ್ತೆ ಮನಸ್ಸು ದುರ್ಬಲ ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತಲ್ಲ, ಬಹಳ ಅವಿವೇಕದ ಕೆಲಸ ಮಾಡಿದೆ ನೀನು. ನೋಡು, ಈಗ ನೀನು ದಾರಿಯ ಹೆಣ ಆಗ್ತೀಯ, ಜೀವ ಉಳಿಯೋದೇ ಕಷ್ಟ ಆಗುತ್ತೆ, ಏನು ಸಾಧಿಸ್ತೀಯ? ಆವಾಗ ಮಹಾದೇವಕ್ಕ ಧೈರ್ಯ ತಗೊಂತಾಳೆ. ಆಗಲಿ,
ತೊಂದರೆ ಇಲ್ಲ. ಹೇಳ್ತಾರೆ, ಒಂದು ವಚನ ಬರ್ತದೆ, ಕಿಡಿ ಕಿಡಿ ಕೆದರಿದಳೆ ನನಗೆ ಹಸಿವು ತೃಷೆ ಅಡಗಿತ್ತೆಂಬೆನು. ಮುಗಿಲು ಹರಿದು ಬಿದ್ದಳೆ ಮಜ್ಜನ ಕೆರೆದರೆಂಬೆನು. ಗಿರಿ ಮೇಲೆ ಬಿದ್ದಳೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನ ಶಿರ ಹರಿದು ಬಿದ್ದಳೆ ಪ್ರಾಣ ನಿಮಗೆ ಅರ್ಪಿತವೆಂಬೆನು. ಹೆಂಗಿರತ್ತ ನೋಡಿ. ಕಿಡಿ ಕಿಡಿ ಕೆದರಿದಳೆ. ಕಿಡಿ ಕಿಡಿ ಕೆದರದು ಅಂದ್ರೆ ಕಾಡಿಗೆ ಬರ್ತದಲ್ಲ, ಮರ ಮರ ಉಜ್ಜಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಕಾಡಲ್ಲಿ. ಹಂಗೆಲ್ಲ ಬೆಂಕಿ ಹತ್ಕೊಂಡು ನನ್ನ ಸುಟ್ಟು ಹಾಕಿದ್ರೆ ಹಸಿವು ತೃಷೆಗಳು. ತೃಷೆ ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ, ನೀರಡಿಕೆ, ಬಾಯಾರಿಕೆ. ಹಸಿವು ತೃಷೆಗಳು ನನ್ನನ್ನು ಇಷ್ಟು ದಿವಸ ಸುಡ್ತಿದ್ವು, ಈಗ ಸ್ವಾಭಾವಿಕವಾಗಿ ದೇವರೇ ನನ್ನ ಸುಟ್ಟು ಹಾಕಿದಾನೆ ಅಂತೇಳಿ ಆ ಬೆಂಕಿ ಒಳಗಡೆ ಹೋಗ್ತೀನಿ. ಕಿಡಿ ಕಿಡಿ ಕೆದರಿದಳೆ ಹಸಿವು ತೃಷೆ ಅಡಗಿತ್ತೆಂಬೆನು. ಮುಗಿಲು ಹರಿದು ಬಿದ್ದಳೆ ನನಗೆ ಮಜ್ಜನ ಕೆರೆದರೆಂಬೆನು. ಬರೀ ಈ ಮಳೆ ಅಲ್ಲಪ್ಪ, ಈ ಮಳೆ ಅಲ್ಲ, ಇಡೀ ಮೋಡನೇ ಕಳಚಿ ಬೀಳಿ ನನ್ನ ಮೇಲೆ. ನಾನು ಹೆದರೋದಿಲ್ಲ. ಸ್ನಾನ ಮಾಡಿಸ್ದ ದೇವರೇ ಸ್ನಾನ ಮಾಡಿಸ್ತಿದ್ದಾನೆ ಅನ್ಕೊಂತೀನಿ. ಗಿರಿ ಮೇಲೆ ಬಿದ್ದಳೆ. ಮಳೆಗೆ ತೊಯ್ದು ತೊಯ್ದು ಬೆಟ್ಟಗಳು ಕುಸಿತಿರ್ತಾವೆ. ಹಿಮಾಲಯದಲ್ಲಿ ಕೇಳ್ತಿರಲ್ಲ, ಭೂ ಕುಸಿತ ಆಯ್ತು, ಭೂ ಕುಸಿತ ಆಯ್ತು ಅಂತ ಕೇಳ್ತಿರ್ತಿರಲ್ಲ. ಇಲ್ಲೇ ಕೇರಳದಲ್ಲಿ ಆಯ್ತಲ್ಲ ಮೊನ್ನೆ ಆ ಭೂ ಕುಸಿತ. ಇಲ್ಲೇ ಕಾರವಾರದಲ್ಲಿ ಆಯ್ತು, ನಮ್ದು ರಾಜ್ಯದಲ್ಲ ಆಯ್ತು. ಲಾರಿನೇ ಹೊರಟೋಯ್ತು, ಇನ್ನು ಮೇಲೆ ತೆಗಿಯಕ್ಕಾಗಿಲ್ಲ. ಲಾರಿ ಸಮೇತ ಹೊರಟೋಗಿದ್ದಾರೆ ಜನನು. ಅಲ್ಲೊಂದೇ 3 ಜನ ಇದ್ರು, 4 ಜನ, ಲಾರಿ ಎಷ್ಟು ಜನ ಇದ್ರು ಗೊತ್ತಾಗ್ಲಿಲ್ಲ ಇನ್ನು. ಅಂದ್ರೆ ಭೂಕುಸಿತ ಆದ್ರೆ ಆ ಬೆಟ್ಟ ನನ್ನ ಮೇಲೆ ಬಿದ್ದರೆ ಅದನ್ನೇ ಪುಷ್ಪ ಅನ್ಕೊಂತೀನಿ, ಹೂ ಅನ್ಕೊಂತೀನಿ. ಕಡೆಗೆ ಶಿರ ಹರಿದು ಬಿದ್ದಳೆ ಪ್ರಾಣ ನಿಮಗೆ ಅರ್ಪಿತ ಆಯಿತು ಅಂತ ಅನ್ಕೊಂತೀನಿ ಅಂತ ಹೇಳಿ ಪದ್ಮಾಸನ ಹಾಕಿ ನೀನು ಕೊಲ್ಲು ಕಾಯಿ ನಿನ್ನ ಧರ್ಮ ಅಂತ ಹೇಳಿ ಕಣ್ಣು ಮುಚ್ಚಿಬಿಡ್ತಾನೆ. ಆದರೆ ಮನಸ್ಸಿಗಿದ್ದ ಶಕ್ತಿ ದೇಹಕ್ಕಿರಲಿಲ್ಲ. ಅದು ಪ್ರಜ್ಞೆ ಕಳ್ಕೊಳ್ಳುತ್ತೆ. ದೇಹ ಪ್ರಜ್ಞೆ ಕಳ್ಕೊಂಡು ಹಂಗೆ ನೆಲದಲ್ಲಿ ಮರದ ಬುಡಕ್ಕೆ ಬಿದ್ದುಬಿಡ್ತಾಳೆ. ನೀರು ಹರಿದು 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 ಕೂದಲೆಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ. ರಾತ್ರಿ ಎಲ್ಲ ಮಳೆ ಸುರಿಯುತ್ತೆ. ಮಹಾದೇವಿ ಅಕ್ಕನ ದೇಹ ಅಲ್ಲೇ ಮಳೆಯಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿ ಕುಸಿದಿದೆ. ಸರಿ, ಮತ್ತು ಇದನ್ನು ಕಂಡಿಡಿದವ್ರು ಯಾವ? ಇದು ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತಾರಲ್ಲ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದ್ರೆ, ಬೆಳಗ್ಗೆ ಸೂರ್ಯೋದಯ ಆಗಿದೆ, ಇನ್ನೇನು ಅಂದರೆ ಸೂರ್ಯೋದಯ ಆಗಿ 4-6 ಗಳಿಗೆಗಳಾಗಿದೆ, ಎಳೆ ಬಿಸಿಲು ಬಂದಿದೆ. ಒಂದು ಎತ್ತಿನ ಗಾಡಿ, ಕಮಾನು ಗಾಡಿ ಅಂತ ಕರಿತಿದ್ರು ಅದಕ್ಕೆ. ಅವನು ನೀವು ಕೊಲಾರಿ ಕಟ್ತೀರಿ ಅಂತ, ಕೊಲಾರಿ ಕಟ್ಟಿದ ದೊಡ್ಡ ಗಾಡಿ, ಎತ್ತುಗಳು ಜೋಡೆಲಿನ ಎತ್ತು ಅಂತಾರಂತೆ. ಈಗ ನಿಮ್ಮ ಎತ್ತುಗಳೇ ಇಷ್ಟು ದೊಡ್ಡ ದೊಡ್ಡ ಇರ್ತಾವೆ, ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಇರಬೇಕು. ಆ ಬರೀ ಎತ್ತುಗಳದೇ ಕೆಲಸ ಇಲ್ಲ. ಅವು ಎತ್ತಿನ ಗಾಡಿ ಬರುತ್ತೆ. ಇದ್ದಕ್ಕಿದ್ದಂಗೆ ಆ ಎತ್ತಿನ ಗಾಡಿ ಹೊಡಿತಾ ಇದ್ದಂಥ ಸಿದ್ದಯ್ಯ ಅಂತಕ್ಕಂಥವನು, ಒಡೆಯ ಯಾವುದೇ ಹೆಣ್ಣು ಮಗಳನ್ನ ಹೊಡೆದಾಕ್ಬಿಟ್ಟವ್ರೆ ಅಂತ ನಾನು ನೋಡಿ, ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಗಾಡಿ ಜಗ್ಗಿ ನಿಲ್ಲಿಸ್ತಾನೆ, ಎತ್ತಿನ ಜಗ್ಗಿ. ಇವರು ಚಂದ್ರಪ್ಪ ಗೌಡರು ಅಂತ ಹೇಳಿ ಸಾಹುಕಾರರು ಗಾಡಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ರು, ತೂಗುಡಿಸ್ತಾ ಇದ್ರು. ಏನೆಲ್ಲ ಸಿದ್ಧ ಅಂತಾರೆ. ಆಮೇಲೆ ನೋಡಿ ಒಡೆಯ ಯಾರೋ ಹೆಣ್ಮಗಳನ್ನ ಹೊಡೆದಾಕ್ಬಿಟ್ಟವ್ರೆ, ನೋಡೋಣ ತಡಿ ಅಂತ ಹೇಳಿ ಹೋಗಿ ನೋಡ್ತಾರೆ. ಇಲ್ಲಪ್ಪ, ಈಕೆ ಸಾಮಾನ್ಯ ಹೆಣ್ಮಗಳಲ್ಲ, ಕೊರಳಲ್ಲಿ ರುದ್ರಾಕ್ಷಿ ಸರ ಇದೆ, ಲಿಂಗ ಇದೆ ಮತ್ತು ಜೋಳಿಗೆ ಇದೆ. ಏನೋ ಸಾಮಾನ್ಯದಳ ಅಲ್ಲ, ಇವಳು ಯೋಗಿನಿ ಇದ್ದಂಗೆ ಕಾಣ್ತಾಳೆ, ಬದುಕಿದಾಳಿಲ್ವ ಪಾಪ, ಮೊದಲು ನೋಡೋಣ ಅಂತ ಹೇಳಿ ವಸ್ತ್ರವನ್ನು ಮೂಗಿನ ಮೇಲೆ ಒದಿಸ್ತಾರೆ. ಅದು ನಿಧಾನವಾಗಿ ಅಳ್ಳಾಡೋದು ಗೊತ್ತಾಗುತ್ತೆ. ಕೈ ನಾಡಿ ಹಿಡಿದು ನೋಡ್ತಾರೆ, ನಿಧಾನವಾಗಿ ನಾಡಿ ಚಲಿಸ್ತಾ ಇರ್ತದೆ. ಡಾಕ್ಟರ್ ನೋಡ್ತಾರಲ್ಲ, ಹೌದಿಲ್ಲ, ನಿಧಾನವಾಗಿ ಚಲಿಸ್ತಾ ಇರ್ತದೆ. ಆವಾಗ ಚಂದ್ರಪ್ಪ ಗೌಡರಿಗೆ ಸಮಾಧಾನ ಆಗುತ್ತೆ. ಆಯಿತು, ಪದ್ಮಾಸನ ಹಾಕಿ ಕೂತಿದ್ದಾಳೆ, ಎಲ್ಲೋ ಮಳೆ ಕೊಚ್ಕೊಂಡು ಬಂದ್ಬಿಟ್ಟಿದೆ. ಎಂಥ ಮಳೆ! ಅವನು ಹೇಳ್ತಾನೆ, ಏನೋ ರಾಕ್ಷಸಿ ಮುಗಿಲ ಮೇಲೆ ನಿಂತು ಕೊಡದಲ್ಲಿ ಸುರಿತವಳೇನೋ ನಂಗೆ ಬರ್ತಿತ್ತು ಮಳೆ ಅಂತ ಅನ್ಸಿದ್ದೆ. ಅಂಥ ಮಳೆ. ಅದಕ್ಕೆ ಅವರು ಹರಿಹರ, ಈಗೇನು ಹರಿಹರ ಅಂತೀರಲ್ಲ, ಆ ಹರಿಹರಪುರದ ಹತ್ರ ಒಂದು ಗುಡಿಯಲ್ಲಿ ಉಳ್ಕೊಂಡಿರ್ತಾರೆ. ಆ ಮಾರ್ಗವಾಗೇ ಬರ್ತಾರೆ.
ಮಹಾದೇವಿ ಅಕ್ಕ ಬಿದ್ದಿರ್ತಾಳೆ ನೋಡಿ ಆಕೆಯನ್ನು ಎತ್ಕೊಂಡು ಬಂದು ಗಾಡಿಯಲ್ಲಿ ಹುಲ್ಲಾಸಿ ಆ ಪದ್ಮಾಸನ ಕಾಲನ್ನು ಬಿಡಿಸಿ ಗಾಡಿಯಲ್ಲಿ ಮಲಗಿಸ್ಕೊಂಡು ಊರಿಗೆ ಕರ್ಕೊಂಡು ಬರ್ತಾರೆ. ತಮ್ಮ ಊರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವೈದ್ಯರನ್ನು ಕರೆಸ್ತಾರೆ. ಆಗಿನ ಕಾಲದ ವೈದ್ಯರುಗಳು ಗುರುಗಳೇ ವೈದ್ಯರಾಗಿರ್ತಿದ್ರು, ವೈದ್ಯರೇ ಗುರುಗಳಾಗಿರ್ತಿದ್ರು. ಮಾಲಯ್ಯ ಅಂತಕ್ಕಂಥ ಒಬ್ಬ ವೈದ್ಯ ಬರ್ತಾನೆ. ಬಂದು ಕಿವಿಗೆ ಏನೋ ಒಂದು ಔಷಧಿ ಹಾಕ್ತಾನೆ, 2 ಕಿವಿಗೆ, ಮತ್ತೆ ಬೂದಿಯಿಂದ ಕಾಲನ್ನೆಲ್ಲ ತಿಕ್ತಾರೆ. ಆದರೂ ಒಂದು 3-4 ಗಂಟೆ ಆದರೂ ಆಕೆ ಪ್ರಜ್ಞೆ ಬರಲ್ಲ. ಅಂದರೆ ಅಷ್ಟು ದಣಿದ್ಬಿಟ್ಟಿದೆ ಶರೀರ. ಆಮೇಲೆ ನಿಧಾನವಾಗಿ ಕಣ್ಣು ಅಂದರೆ ಬಿಸಿ, ಮೈಯಲ್ಲೆಲ್ಲ ಬಿಸಿ ಇರುತ್ತೆ, ಕಂಬಳಿಗಳನ್ನು ಒದಿಸ್ತಾರೆ, ಮೈಯಲ್ಲಿ ಬಿಸಿ ಇರುತ್ತೆ. ಆವಾಗ ನಿಧಾನವಾಗಿ ಕಣ್ಣು ತೆಗಿತಾರೆ, ಏನು ಗೊತ್ತಾಗಲ್ಲ. ಹಿಂದಿಂದೇನು ನೆನಪರಲ್ಲ ತಕ್ಷಣಕ್ಕೆ. ಆಗಲೇ ಹೆಚ್ಚು ಕಡಿಮೆ ಆಕೆಗೆ ಆ ಥರ ಪ್ರಜ್ಞೆ ಹೋಗಿ ಒಂದು 20 ತಾಸು ಮೇಲಂತೂ ಆಗಿದೆ. 20 ಗಂಟೆ ಪ್ರಜ್ಞೆ ಹೋಗ್ಬಿಟ್ಟಿದೆ, ಏನು ನೆನಪಾಗಲ್ಲ. ಮತ್ತೆ ಕಣ್ಣು ಭಾರವಾಗಿ ಮುಚ್ತಾಳೆ. ಮತ್ತೆ 2-3 ತಾಸು ಆಗೋ ಹೊತ್ತಿಗೆ ರಾತ್ರಿ ವೇಳೆಗೆ ಪೂರ್ಣ ಪ್ರಜ್ಞೆ ಬರುತ್ತೆ. ಕಣ್ಣೆಲ್ಲ ತೆಗೆದು ನೋಡ್ತಾಳೆ. ಎಲ್ಲರೂ ಸಂತೋಷ ಪಡ್ತಾರೆ. ನಾನು ಬದುಕ್ತಾಳೆ ಅಂತ ಅನುಮಾನ ಆಗ್ಬಿಟ್ಟಿತ್ತು ಅವ್ರಿಗೆಲ್ಲ. ಅವರು ಚಂದ್ರಪ್ಪ ಗೌಡರ ಹೆಂಡತಿ ಗುಣವಂತಮ್ಮ ಭಾಳ ಚೆನ್ನಾಗಿ ಆರೈಕೆ ಮಾಡ್ತಾಳೆ. ಅವು ತಾಯಿ ಮಗಳು ಇಬ್ಬರು ಮಹಾದೇವಿ ಅಕ್ಕನನ್ನು ನೋಡ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ ಗುಣವಂತಮ್ಮ, ಮಗಳೇ ಊಟ ಮಾಡು, ಮೊದಲು ಗಂಜಿ ಮಾಡಿದ್ದೀನಿ, ಹಾಲು ಗಂಜಿ ಕುಡಿ. ಇಲ್ಲಮ್ಮ, ನಾನು ಮೊದಲು ಪೂಜೆ ಮಾಡ್ಕೋಬೇಕು ಅಂತ. ಪೂಜೆ ತಪ್ಪಿ ಹೋಯ್ತು ಬೆಳಗ್ಗೆದು, ನಾನು ಇವಾಗ ಪೂಜೆ ಮಾಡ್ಕೋಬೇಕು. ಬೇಡ ಮಗು, ಏನು ಪೂಜೆ ಮಾಡ್ಕೊತೀಯ? ಸ್ನಾನ ಮಾಡಿದರೆ ಮತ್ತೆ ಜ್ವರ ಏರ್ಬೋದು. ನೀನು ಮೊದಲು ಗಂಜಿ ಕೊಡಿ. ಏನು ಮಾಡಿದ್ರು ಕೇಳಲ್ಲ ಮಹಾದೇವಿ. ಆಮೇಲೆ ಆ ಮುಳ್ಳು ತೆಗೆದಿರ್ತಾಳೆ, ಹೇಳಿ ಮುಳ್ಳು ತೆಗೆಸ್ಕೊಂತಾಳೆ. ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಮುಳ್ಳು ತೆಗಿತಾನೆ. ಕಾಲೆಲ್ಲ ಆರಾಮ ಅನಿಸ್ತದೆ. ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಹಾಲು, ಅನ್ನ, ಗಂಜಿ ಊಟ ಮಾಡಿದಾಗ ಮತ್ತೆ ಸ್ವಲ್ಪ ಶಕ್ತಿ ಬರುತ್ತೆ. ಕೆಲವು ದಿನಗಳ ಕಾಲ ಅಲ್ಲೇ ಉಳ್ಕೊಂತಾನೆ. ಚಂದ್ರಪ್ಪ ಗೌಡರ ಮನೆಯೇ ಶಿವಾನುಭವ ಮಂಟಪ ಆದಂಗೆ ಆಗ್ಬಿಡುತ್ತೆ. ಕೂತ್ಕೊಳ್ಳೋ ಬೆಳಗ್ಗೆ ಸಂಜೆ ಆಕೆಯ ಪೂಜೆ ನೋಡ್ತಾರೆ. ಆಕೆಯಿಂದ ಮಾತುಗಳನ್ನು ಕೇಳ್ತಾರೆ. ಒಬ್ಬೊಬ್ಬರಾಗಿ ಆ ಮನೆಗೆ ಬಂದು ಕೂತ್ಕೊಳ್ಳೋ ಶುರು ಮಾಡ್ತಾರೆ. ಸುಮಾರು ಒಂದು 2 ವಾರಗಳ ಕಾಲ ಆಕೆ ಅಲ್ಲಿದ್ದು ವಿಶ್ರಮಿಸಿಕೊಂಡು ಶಕ್ತಿ ಚೆನ್ನಾಗಿ ಆದಮೇಲೆ ಮತ್ತೆ ಹೊರಟು ನಿಲ್ತಾಳೆ. ಗುಣವಂತಮ್ಮ ಒಳ್ಳೆ ರೇಷ್ಮೆ ಸೀರೆ ಉಡ್ಸಕ್ಕೆ ಹೋಗ್ತಾನೆ. ಬೇಡ ತಾಯಿ, ನನಗೆ ಇದು ಬೇಡ, ಅಗತ್ಯ ಇಲ್ಲ, ನಾನು ಈ ಪರಮಾತ್ಮ ಕೊಟ್ಟ ಬಟ್ಟೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆವಾಗ ಗುಣವಂತಮ್ಮ ನೆನಪು ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಯಾಕೆ ತಾಯಿ ಅಳ್ತೀರಾ? ನಿನ್ನಂಥ ಮಗಳನ್ನು ಹಳೆದು ಸಾಕಿ ಸಲಹಿ ನಿನ್ನ ಕಳ್ಕೊಂಡಂಥ ಆ ನಿನ್ನ ತಾಯಿ ಎಷ್ಟು ದುಃಖಿಸ್ತಿರ್ಬೋದಲ್ಲ ಅಂತೇಳಿ ಆಕೆ ನಿನ್ನನ್ನು ನೆನಪು ಮಾಡ್ಕೊಂಡು, ಹೌದವ್ವ, ನೀವು ನನ್ನ ತಾಯಿನೇ ಅಲ್ಲ, ನನ್ನ ಜೀವ ಉಳಿಸಿದಂಥ ನೀವು ನನ್ನ ತಂದೆ ತಾಯಿಗಳೇ ಇದ್ದ ಹಾಗೆ ಅಲ್ವಾ? ಹೌದು ಮಗಳೇ, ಆದರೆ ಆ ತಾಯಿ ತಂದೆಗಳು ಎಷ್ಟು ಕಷ್ಟಪಡ್ತಿರ್ಬೋದು, ಎಂತಹ ದುಃಖ ಅನುಭವಿಸ್ತಿರ್ಬೋದು ಅಂತ ಹೇಳಿದ್ರೆ ಆಕೆ ಭಾಳ ಪ್ರೀತಿಯಿಂದ ಕಂಡು ಮಹಾದೇವಿಕನನ್ನು ಬೀಳ್ಕೊಡ್ತಾರೆ. ಆದರೆ ಚಂದ್ರಪ್ಪ ಗೌಡರು ಒಂದು ಸಲಹೆ ಕೊಡ್ತಾರೆ, ಇನ್ಮೇಲೆ ನೀನು ಒಬ್ಬೊಬ್ಬಳೇ ಆಟಾಡಬೇಡ, ಯಾತ್ರಿಕರ ಜೊತೆಗೆ ಹೋಗು. ಅಂದರೆ ಆಗಿನ ಕಾಲದಲ್ಲಿ ಯಾತ್ರೆ ಮಾಡೋರು ಸಿಗ್ತಿರ್ತಾರೆ, ಯಾತ್ರಿಕರ ಜೊತೆ ಸೇರ್ಕೊಂಡು ನಡೆಯವ ಅಂತ ತಿಳ್ಕೊಂಡು ಯಾತ್ರಿಕರ ಜೊತೆ ಮಾಡ್ತಾರೆ. ಅಂದರೆ ಹರಿಹರದಿಂದ ಹಂಪೆಯ ಮಾರ್ಗವಾಗಿ ಬರ್ತಾರೆ. ಹಂಪೆ ಅಂದರೆ ಈಗೇನು ಹಂಪೆ ಗೊತ್ತಿದೆ ನಿಮಗೆಲ್ಲ? ವಿಜಯನಗರ ಆಮೇಲೆ ಆಗಿನ ಕಾಲದಲ್ಲಿ ಅದಕ್ಕೆ ವಿಜಯನಗರ ಅಂತಿರಲಿಲ್ಲ. ಯಾಕೆ ವಿಜಯನಗರ ಇನ್ನೂ ಸ್ಥಾಪನೆ ಆಗಿರಲಿಲ್ಲ. 14ನೇ ಶತಮಾನದಲ್ಲಿ ವಿಜಯನಗರ ಸ್ಥಾಪನೆ ಆಗುತ್ತೆ. 1336ರಲ್ಲಿ ವಿಜಯನಗರ ಸ್ಥಾಪನೆ ಆಗುತ್ತೆ. ಇವರದ್ದು ಘಟನೆ, ಮಹಾದೇವಿಯಕ್ಕನ ಘಟನೆ ನಡೆದಿರೋದು ಹೆಚ್ಚು ಕಡಿಮೆ 1180ರ ಸುಮಾರು, 1180, 85, 90 ಒಳಗಡೆ. ಅವ್ರಿಗೂ ಇದಕ್ಕೂ ಹೆಚ್ಚು ಕಡಿಮೆ 200 ವರ್ಷ ಅಂತರ ಇರ್ತದೆ. ಆದರೆ ಹಂಪೆ ಕ್ಷೇತ್ರ ಇತ್ತು. ಹಂಪೆ ಕ್ಷೇತ್ರ ಏನಿದೆಯಲ್ಲ, ಪಂಪ ವಿರೂಪಾಕ್ಷನ ಕ್ಷೇತ್ರ, ಅದು ಅತ್ಯಂತ ಪ್ರಾಚೀನವಾದದ್ದೇ.
ಅಲ್ಲಿಗೆ ಪಂಪಾ ವಿರೂಪಾಕ್ಷ ಕ್ಷೇತ್ರಕ್ಕೆ ನೀನು ಆ ಮಾರ್ಗವಾಗಿ ಹೋಗು ಮತ್ತು ಯಾತ್ರಿಕರ ಜೊತೆ ಇರಬೇಕು ಅಂತ ಹೇಳಿದಾಗ ಪ್ರತಿನಿತ್ಯ ಯಾತ್ರಿಕರ ಜೊತೆಗೆ ಹೋಗೋದು. ಆದರೆ ಆ ಯಾತ್ರಿಕರು ಇದ್ದಲ್ಲಿ ಆಕೆ ಶಿವಾನುಭವವನ್ನು ನಡೆಸ್ತಿರ್ತಾನೆ, ಹೇಳೋದು ಕೇಳೋದು. ಆಕೆಯ ಸಂಸರ್ಗದಲ್ಲಿ ಆ ಯಾತ್ರಿಕರು ಕೂಡ ಸಂತೋಷ ಪಡ್ತಿರ್ತಾರೆ. ಆದರೆ ಅವರು ಕೊಟ್ಟಂಥ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ನಾನೇ ಕಷ್ಟಪಟ್ಟು ಸಂಪಾದಿಸಬೇಕು, ಭಿಕ್ಷಾನ್ನ ಆಗೋಲ್ಲ, ಯಾಕೆ ನಾನೇ ತರಬೇಕು ಅಂತೇಳಿ ಮಹಾದೇವಿಕ ಆ ಉಳ್ಕೊಂಡಂಥ ಊರುಗಳಲ್ಲಿ ಹೋಗೋದು, ಭಿಕ್ಷವನ್ನು ತರೋದು, ತನ್ನ ಉದರವನ್ನು ತುಂಬಿಕೊಳ್ಳೋದು, ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳೋದು, ಯಾರ ಮೇಲೂ ಅವಲಂಬನೆ ಆಗಲಾರದೆ. ಇದು ಬಹಳ ಮುಖ್ಯವಾದಂಥ ಸಂಗತಿ. ಯಾರ ಮೇಲೂ ಅವಲಂಬನೆ ಆಗಲಾರದೆ ತಾನೇ ಸ್ವತಃ ಯೋಗಿನಿ. ಈ ಮಟ್ಟಕ್ಕಾಗಲೇ ಆಕೆಗೆ ಧೈರ್ಯ ಬಂದ್ಬಿಟ್ಟಿದೆ ಮತ್ತು ಶರೀರ ಕೂಡ ಕಷ್ಟಕ್ಕೆ ಹೊಂದ್ಕೊಂಡಿದೆ. ಯೋಗಿಯ ಕಳೆ ಆಕೆಯಲ್ಲಿ ಬಂದಿದೆ. ಮಹಾದೇವಿಯಕ್ಕ ಮುಂದೆ ಮುಂದೆ ಸಾಕ್ತಾ ಇದ್ದಾಳೆ. ನೋಡಿ, ಇಂತಹ ಮಹಾದೇವಿಯಕ್ಕನನ್ನು ಸ್ಮರಿಸಿ ನಾವು ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸೋದ್ರ ಜೊತೆಗೆ ಈ ಕಾರ್ಯಕ್ರಮ ಆದಮೇಲೆ ಶ್ರೀಶೈಲ ಪ್ರವಾಸ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಶ್ರೀಶೈಲಕ್ಕೆ ಬರಕ್ಕೆ ಸಿದ್ಧವಾಗಿದ್ದೀರಾ ಇಲ್ವಾ? 3 ದಿವಸದ ಪ್ರವಾಸ ಇರ್ತದೆ. ಕಲ್ಯಾಣದ್ದು 3 ದಿವಸದ್ದೇ ಅಂತ ಕಾಣುತ್ತಲ್ವಾ? ಕಲ್ಯಾಣ ಪ್ರವಾಸ 3 ದಿವಸದ್ದೇನೆ. 3 ದಿವಸನ 2 ದಿವಸನ 3ನೇ ದಿನ 2 ವಸ್ತಿ. ಇಲ್ಲೂ ಹಾಗೆ ಆಗುತ್ತೆ. ಸೇಮ್ ಇಲ್ಲೂ ಕೂಡ ಹಾಗೇನೆ ಆಗುತ್ತೆ. ರಾತ್ರಿ ಹೊರಡೋದು ಮಂಗಳವಾರ ರಾತ್ರಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಷ್ಟನೇ ತಾರೀಕದು? 3ನೇ ತಾರೀಕು ಪಾಠದ ದಿವಸ ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಬಿಡುಗಡೆ ಕೊಡ್ತಾರೆ. ಇವರೆಲ್ಲ ಪ್ರವಚನ ಸೇವಾ ಸಮಿತಿಯವರು ನಮ್ಮನ್ನು ಬಿಡುಗಡೆ ಮಾಡಿಕೊಡ್ತಾರೆ, ಅಂದರೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ. ಸಂಜೆ 7 ಗಂಟೆಗೆ ಸರಿಯಾಗಿ ಬಸ್ ಬರ್ತದೆ. 8 ಗಂಟೆ ಒಳಗೆ ಮತ್ತೆ ನಿಯಮವನ್ನು ಚೆನ್ನಾಗಿ ಪಾಲಿಸ್ಬೇಕು. ಕೆಲವರು ನೆನ್ಪಿಟ್ಕೊಳ್ಳಿ, ನಿಮಗೇನು ರಸೀದಿ ತಗೊಂಡಿರ್ತೀರಿ, ಟಿಕೆಟ್ ತಗೊಂಡಿರ್ತೀರಿ, ಆ ನಂಬರಲ್ಲೇ ಕೂತ್ಕೋಬೇಕು, ಆ ಪ್ರಕಾರನೇ ಕೂತ್ಕೋಬೇಕು. ಈಗ ಯಾರು ನಿಮ್ಮ ಈಗ ಉದಾಹರಣೆಗೆ ನೀವೊಂದು 5ನೇ ನಂಬರಲ್ಲಿ ಬರ್ಸಿರ್ತೀರ, 15ನೇ ನಂಬರಲ್ಲಿ ನಿಮ್ಮ ಕಡೆ ಯಾರೋ ಬರ್ಸಿರ್ತಾರೆ. ಅಲ್ಲಿ ನಿಮ್ಮ ನಂಟಸ್ತನ, ಗೆಳತಿತನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ 6ನೇ ನಂಬರ್ ತಗೊಂಡವ್ರು ಅವ್ರು ಒದ್ದಾಡ್ತಿರ್ತಾರೆ ಪಾಪ. ಅದಕ್ಕೆ ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ಗೆಳತನ ನಂಟಸ್ತನ ಯಾವಾಗ ಮಾಡಿ ಗೊತ್ತಾ? ಎಲ್ಲ ಬಸ್ ಹೊರಟ ಮೇಲೆ 6ನೇ ನಂಬರಿಗೆ ಕೇಳಿ, ಅಕ್ಕ ನನಗೊಂಚೂರು ಬಿಟ್ಕೊಡು, ನಾನು ಇಲ್ಲಿ ಕೊಡ್ತೀನಿ, ನೀನು ಅಲ್ಲಿ ಕೊಡು ಅಂತ ಹೇಳಿ ಅವ್ರು ಒಪ್ಪಿದ್ರೆ ನೀವು ಕೊಡ್ರಿ. ಇಲ್ಲ ಅಂದರೆ ಶಿಸ್ತುಬದ್ಧವಾಗಿ ನಡಿಬೇಕು. ಯಾಕಂದರೆ ನನಗೆ ಈ ನನ್ನಂತೆ ಸರ್ವಜ್ಞ ಅಂತನಲ್ಲ, ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿಂದಾಣವಕ್ಕೂ ಸರ್ವಜ್ಞ. ನನಗೇನು ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನೋ ಅದನ್ನು ಮೊದಲು ನಾನು ನಿಮಗೆ ಮಾಡಬೇಕಲ್ವ? ಇಲ್ಲ ನನಗೆ ಮಾತ್ರ ಒಳ್ಳೇದಾಗಬೇಕು, ನಿಮಗೆ ಏನಾರು ಆಗಲಿ, ಬೇಕಾದಾಗಲಿ ಅಂದರೆ ಅವರು ನಿಮ್ಗೆ ಹಂಗೆ ಅಂತಾರೆ. ಅವಾಗ ನಾನು ಮೊದಲು ಚೆನ್ನಾಗಬೇಕು, ಇವಳಿಗೆ ಏನು ಬೇಕಾದಾಗಲಿ ಅಂತ ಎಲ್ಲರೂ ಹಂಗೆ ಅಂದ್ಕೊಂಡ್ರೆ ಪ್ರವಾಸ ಚೆನ್ನಾಗಾಗುತ್ತಾ? ಇಲ್ಲ. ಈಗ 3 ಪ್ರವಾಸಗಳನ್ನು ಮಾಡಿದರೂ ಕೂಡ ಬೇರೆಯವ್ರು ನೆನೆಸೋ ಹಾಗೆ ಪ್ರವಾಸ ಮಾಡಿದ್ದೀವಿ, ಚೆನ್ನಾಗಾಗಿದೆ ಅಲ್ವ? 3 ಪ್ರವಾಸ ಆಯ್ತು, 4 ಅಂದ್ರೆ ಒಂದ್ಸರಿ ಒಂದೇ ಬಸ್ ತಗೊಂಡೋಗಿದ್ವಲ್ಲ ಬಸವ ಕಲ್ಯಾಣಕ್ಕೆ, ಅದು ಸೇರಿದ್ರೆ 4 ಪ್ರವಾಸಗಳಾದರೂ ಕೂಡ ನೆನೆಸೋ ಹಾಗಾಗಿದೆ. ಏನೋ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸರಿ ಆ ಕಷ್ಟ ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಈ ಸಾರಿ ಬೇಗನೆ ಶುರು ಮಾಡೋಣ. 7 ಗಂಟೆಗೆ ಸಾಧ್ಯವಾದರೆ ಅವತ್ತಿನ ರಾತ್ರಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೇಗಿದ್ರೂ ಪ್ರಸಾದ ಮಾಡಲೇಬೇಕು ನಾವು ಈ ಸಾರಿ. ಯಾಕೆಂದರೆ ಅಲ್ಲಿ ಕಲ್ಯಾಣ ಪ್ರವಾಸದಲ್ಲಿ ಬಾಲ್ಕಿ ಶ್ರೀಗಳ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು. ಸೋಲಾಪುರದಲ್ಲಿ ಪ್ರಸಾದ ವ್ಯವಸ್ಥೆ ಆಗಿತ್ತು, ಗುಡ್ಡಾಪುರದಲ್ಲಿ ಆಗಿತ್ತು. ಈಗ ಹಂಗಾಗಲ್ಲ. ಈಗ ನಾವೇ ಅಡುಗೆಯವ್ರನ್ನ ಇಟ್ಕೊಂಡು ಆಮೇಲೆ ಅಡುಗೆ ಮಾಡಿಕೊಂಡು ಪ್ರವಾಸ ಮಾಡಬೇಕಾಗುತ್ತೆ. ಕೆಲವು ಸಿಕ್ಕಲ್ಲಿ ದಾಸೋಹಕ್ಕೆ ಹೋಗೋಣ, ಇಲ್ಲ ಅಂದರೆ ನಮ್ಮ ಅಡುಗೆಯನ್ನು ನಾವೇ ತಯಾರು ಮಾಡ್ಕೊಳ್ಬೇಕಾಗಿದೆ. ಒಂದು 3-4 ಹೊತ್ತಾದರೂ ನಾವು ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಅಡುಗೆ ವ್ಯವಸ್ಥೆ ಮಾಡಿಸ್ತೀನಿ ನಾನು, ಅದೆಲ್ಲ ನಮಗೆ ಪ್ಲ್ಯಾನ್ ಇದೆ. ಅದಕ್ಕೆ
ನೀವೆಲ್ಲರೂ ಸಿದ್ಧವಾಗಿ ಬನ್ನಿ. ನಾಳೆಯಿಂದನೇ ಹೆಸರು ಬರ್ಕೊಳ್ಳೋಕೆ ಶುರು ಮಾಡ್ತಾರೆ. ಇವತ್ತು ಅನೌನ್ಸ್ಮೆಂಟ್ ಆಗ್ತಾ ಇದೆ. ಇವಾಗ ನಾಳೆಯಿಂದ ಬೇಗ ಹೆಸರು ಕೊಡಿ. ಮುಂದಿನಿಂದ ಕೊಟ್ಕೊಂತ ಬರ್ತಾರೆ. 1ನೇ ನಂಬರಿಂದ ಕೊಟ್ಕೊಂತ ಬರ್ತಾರೆ. ಮೊನ್ನೆ ಹೋಗಿದ್ರೆ ಬೇಡ ಹೇಳಿ, ಮೊನ್ನೆ ಹೋಗಿದ್ರೆ ನೀವು ಇನ್ನೊಬ್ಬರಿಗೆ ಬಿಟ್ಕೊಡಿ, ಪರವಾಗಿಲ್ಲ. ಅದಕ್ಕೆ ಸಂತೋಷ. ಯಾರು ಬರಬೇಕು ಅಂತ ಹೇಳಿದ್ರೋ ಮೊದಲು ದುಡ್ಡು ಹಣ ಸಂದಾಯ ಮಾಡಿ ಸೀಟನ್ನು ಕಾದಿರಿಸ್ಬೇಕು. ಯಾಕಂದರೆ ನಾವು ಸುಮ್ಮನೆ ಸೀಟ್ ಕೊಟ್ಬಿಟ್ಟು ಆಮೇಲೆ ನಾವು ಬರಲ್ಲ ಅನ್ನೋದು ಏನು ಮಾಡಬೇಕು? ಅದಕ್ಕೋಸ್ಕರವಾಗಿ ಹಣ ಕೊಟ್ಟೆ ಅಲ್ಲಿ ವಸತಿ, ಊಟ ಮತ್ತು ಬಸ್ಸು ಎಲ್ಲ ವ್ಯವಸ್ಥೆ ಸೇರಿ 3,000 ರೂಪಾಯಿ ಒಬ್ಬೊಬ್ಬರಿಗೆ ಬೀಳುತ್ತೆ. 3,000 ರೂಪಾಯಿ ಕೊಡಬೇಕಾಗುತ್ತೆ. 3,000 ರೂಪಾಯಿ ಕೊಟ್ಟು ಮಲ್ಲಿಕಾರ್ಜುನ ಹತ್ರ ನಿಮ್ಮ ಟಿಕೆಟನ್ನು ಪಡ್ಕೊಳ್ಳಿ. ಪೂರ್ಣ ಇಲ್ಲಿಂದ ಹೊರಟಾಗಿಂದ ಇಲ್ಲಿಗೆ ತಂದು ಬಿಡುವವರೆಗೆ ನಿಮ್ಮ ಹೊಟ್ಟೆ ಮತ್ತು ಪ್ರವಾಸ ಮತ್ತು ವಿಶ್ರಾಂತಿ ಎಲ್ಲ ಜವಾಬ್ದಾರಿಯನ್ನು ಮಹಾಮನೆ ಶ್ರೀ ಗುರು ಬಸವ ಮಹಾಮನೆಯ ವ್ಯವಸ್ಥಾಪಕ ಮಂಡಳಿ ಮತ್ತು ಪ್ರವಚನ ಸೇವಾ ಸಮಿತಿ ಎಲ್ಲರೂ ಕೂಡಿ ನೋಡ್ಕೊತೀವಿ. ಎಂತ ಚಿಂತೆ ಇಲ್ಲ. ಆದರೆ ಇಷ್ಟೇ, ಶಿಸ್ತನ್ನು ಪಾಲಿಸಿ. ಮತ್ತೆ ಮತ್ತೆ ಹೇಳೋದೇನು? ಶಿಸ್ತನ್ನು ಪಾಲಿಸಿ. ಆಮೇಲೆ ಬಸ್ ಹೊರಟ ಮೇಲೆ ಎಲ್ಲರೂ ಕೂತ್ಕೊಂಡ್ಮೇಲೆ ಸೀಟೆಲ್ಲ ಅರೇಂಜ್ಮೆಂಟ್ ಆದಮೇಲೆ ತೊಂದರೆ ಇಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಅನ್ನಲ್ಲ. ಆದರೆ ಮೊದಲು ಬೇರೆಯವರಿಗೆ ಹೊಸೊಬ್ಬರಿಗೆ ತೊಂದರೆ ಕೊಡೋದು. ಯಾಕಂದರೆ ಈ ನಮ್ಮ ಮನಗುಂಡಿ ಪ್ರವಾಸ ಅಂದರೆ ಬರೀ ಮನಗುಂಡಿಯವರು ಅಷ್ಟೇ ಇರೋಲ್ಲ, ಹೌದಾ? ಮನಗುಂಡಿ, ಮನ್ಸೂರು, ಬೆಳಿಗಟ್ಟಿ, ನಾಯಕನಹಳ್ಳಿ, ಯರಿಕೊಪ್ಪ, ಕಣಿವೆನಪುರ 6 ಊರವರು ಬರ್ಬೋದು. 6 ಊರವರು ಬರ್ಬೋದು. ಜೊತೆಗೆ ಅಷ್ಟೇ ಅಲ್ಲ, ಧಾರವಾಡದವರು, ಹುಬ್ಬಳ್ಳಿಯವರು, ಗದಗಿನಿಂದ ಫೋನ್ ಮಾಡಿದ್ರಿ ಆಗಲೇ ಫೋನ್ ಮಾಡಿ ಎಷ್ಟು ಕೊಡ್ಬೇಕ್ರಿ, ಮತ್ತು ನಮಗೆ 2 ಸೀಟ್ ರಿಸರ್ವ್ ಇಡ್ರಿ. ಮತ್ತು ಕುಂದಗೋಳದವ್ರೊಬ್ರು ಅವರೆಲ್ಲ ಭಕ್ತರಿರ್ತಾರಲ್ಲ, ಅವ್ರು ಮೊದಲೇ ನನಗೆ ಹೇಳ್ಬಿಟ್ಟಿರ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಅವ್ರು. ಮತ್ತೆ ಹಿಂಗೆ ಹೇಳ್ಬಿಟ್ಟಿರ್ತಾರೆ, ನೀವು ಹೆಂಗೆ ಹೇಳಿರ್ತಾರಲ್ಲ ಹಂಗೆ. ಅದಕ್ಕೋಸ್ಕರ ಯಾರನ್ನು, ಅದು ಸರ್ವಜ್ಞ ಹೇಳ್ತಾರೆ ನೋಡ್ರಿ, ಒಂದು ವಚನ ಇದೆಯಲ್ಲ, ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ದಾರುಣಿಯ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ. ನಮ್ದಂಗಾಗಿದೆ ಇವಾಗ. ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ದಾರುಣಿಯ ಕುಲದೈವ. ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ, ನಾಳೆ ತಪ್ಪದ ನಾವು ಬರ್ತೀವಿ ಅಂದ್ರೆ ಬೇಡ ಅನ್ನೋಕ್ಕಾಗಲ್ಲ. ಆದರೆ ಶಿಸ್ತನ್ನು ಪಾಲಿಸ್ರಿ. ಅವ್ರು ಹೇಳೋದೇ, ನಿಮ್ಮ ತಪ್ಪದೊಳಗೆ ಬಸ್ ಕಳಿಸಲ್ಲ, ಇಲ್ಲಿಗೆ ಬನ್ನಿ, ಮನಗುಂಡಿಗೆ ಬನ್ನಿ, ಸರಿಯಾದ ಸಮಯಕ್ಕೆ ಬಂದು ಹತ್ತಿರ ಅವ್ರಿಗೆ ನಂಬರ್ ಕೊಟ್ಟಿರ್ತೀವಿ. ಆಮೇಲಿಂದ ಬಸ್ ಹೆಸರು, ಮೊದಲನೇ ಬಸ್ಸು ಅಕ್ಕ ಮಹಾದೇವಿ ಬಸ್ಸು, 2ನೇದು ಅಲ್ಲಮ ಪ್ರಭು, ಗೊತ್ತಾಯ್ತಾ? ಸಿದ್ದರಾಮೇಶ್ವರರು ಮತ್ತು ಮಲ್ಲರಸ ಅಂತ ಒಬ್ಬರು ಸಾಧಕ ಬರ್ತಾರೆ, ಮಾದರಸ, ಈ ಎಲ್ಲ ಬಸ್ಗಳಿರ್ತಾವೆ. ಅಂದರೆ ಒಂದೊಂದು ತುಂಬ್ತಾ ಹೋದಂಗೆ ಮಾಡೋಣ. ಮೊದಲು ಅಕ್ಕ ಮಹಾದೇವಿ ಬಸ್ಗೆ ನೀವೆಲ್ಲ ಬರ್ಸಕ್ಕೆ ಪ್ರಾರಂಭ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ನಿಮ್ಮನ್ನು ನಮಗೆ ಪರಿಚಯ ಇದ್ದಿದ್ದವರು, ಈ ಪ್ರವಚನಕ್ಕೆ ಬರಲಾರ್ದವರು ನಿಮ್ಮ ಕಡೆಯಿಂದ ಹೆಸರು ಬರ್ಸಿದ್ರೆ ಅವ್ರಿಗೆ ನೀವೆಲ್ಲ ಈ ಸೂತ್ರಗಳನ್ನ ಹೇಳಬೇಕು. ಗೊತ್ತಾಯ್ತಾ? ನಮ್ಮ ಗುರುಗಳು ಭಾಳ ಕೆಟ್ಟವ್ರದಾರೆ, ಗೊತ್ತಾಯ್ತಿಲ್ಲ? ಅವ್ರು ಭಾಳ ಸಿಟ್ಟಿನವ್ರದಾರೆ, ಸಿಟುಕದಾರೆ. ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು, ಶಿಸ್ತನ್ನು ಪಾಲಿಸ್ಬೇಕು ಅಂತ ಅವ್ರು ಹೇಳೇ ದುಡ್ಡು ಇಸ್ಕೊಳ್ರಿ. ಸುಮ್ಮನೆ ಇಸ್ಕೊಬೇಡ್ರಿ. ಮತ್ತೆ ಸುಮ್ಮನೆ ಇಸ್ಕೊಂಡು ಆಮೇಲೆ ನಿಮಗೆ ಬೈತಾರೆ ಅವರು. ನೀವು ಮೊದಲೇ ಹೇಳ್ಬಾರ್ದೇನು ಮಲ್ಲ ಬೈತಾರೆ ನಿಮಗೆ. ಅದಕ್ಕೆ ಮೊದಲೇ ಹೇಳೇ ಬಿಡು, ಸಿಟ್ಕದಾರ ಅವರು, ಮತ್ತು ಹಂಗಿದ್ರು ಬರ್ರಿ ಮತ್ತೆ ಅಂತ ಹೇಳೇ ಇಸ್ಕೊಳ್ರಿ. ಗೊತ್ತಾಯ್ತಲ್ಲ? ಶಿಸ್ತನ್ನು ನೋಡ್ರಿ. ಆ ಶಿಸ್ತಿನಿಂದ ಬಂದರೆ ಇಲ್ಲಿ ಬಂದು ನೀವು 1 ವರ್ಷದವರೆಗೂ ಆ ಪ್ರವಾಸ ನಿಲ್ಲಿಸ್ತಿರ್ತೀವಿ. 1 ವರ್ಷದವರೆಗೂ. ಈಗ ನಾನು ಆಗಲೇ ಶ್ರೀಶೈಲಕ್ಕೆ ಮಾತಾಡಿ ಏನೇನು ವ್ಯವಸ್ಥೆ ಇದೆ ಎಲ್ಲ ನೋಡ್ಕೊಳ್ತಾ ಇದ್ದೀನಿ, ಮಾತಾಡಿಸ್ತಾ ಇದ್ದೀನಿ. ಯಾವಾಗ 1 ವಾರ ಆಯಿತು ಶುರು ಮಾಡಿ ಆಗಲೇ. ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದ್ದರಿಂದ ಶಿಸ್ತನ್ನು ಪಾಲಿಸೋಣ, ಪ್ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಬರೋಣ. ಆ ಸಂತೋಷ ಬಂದಮೇಲೆ ಉಳಿದಿರಬೇಕು, ವರ್ಷ ಆದರೂ ಉಳಿದಿರಬೇಕು. ಹಾಗೆ ಪ್ರವಾಸವನ್ನು ಮಾಡೋಣ. ಪ್ರವಾಸವೂ ಕೂಡ ಒಂದು ಅಧ್ಯಯನ ಇದ್ದಂಗೆ. ಅದಕ್ಕೆ ಗಾದೆ ಹೇಳ್ತಾರಲ್ಲ, ದೇಶ ಸುತ್ತು ಮತ್ತು ವಚನ ಓದ್ರ ನೋಡೋಣ. ಹಂಗಾದ್ರೆ ಗೊತ್ತಾಯ್ತಾ? ವಚನ ಪುಸ್ತಕ ತಗೊಂಡು ಈ ಕಾಂಪಿಟೇಷನ್ಗೆ ಹೆಸರು ಕೊಟ್ಟಿದ್ದೀರಾ?
ಕೊಡ್ತಾ ಇದಾರ? ಬೇಗ ಬೇಗ ಹೆಸರು ಕೊಡಿ ಮಕ್ಕಳೇ. 3 ಗುಂಪುಗಳಿರುತ್ತೆ. 1 to 4th, 1 ರಿಂದ 4ನೇ ತರಗತಿವರೆಗೆ, 5 ರಿಂದ 7ನೇ ತರಗತಿ, 8 ರಿಂದ 10ನೇ ತರಗತಿವರೆಗೆ 3 ಗುಂಪುಗಳಲ್ಲಿ ಈ ಕಾರ್ಯಕ್ರಮ ವಚನ ಸ್ಪರ್ಧೆ ನಡೆಯುತ್ತೆ. ಅದಕ್ಕೆಲ್ಲರೂ ಭಾಗವಹಿಸಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಬೆಳಿಗಟ್ಟಿಯಿಂದ ಬಂದಾರೆ ಇವತ್ತು. ಬಹಳ ಸಂತೋಷ. ಎಲ್ಲ ಊರಿಂದನೂ ಬರಂಗ ಆಗಲಿ ಅಂತ ತಿಳ್ಕೊಂಡು ಹಾರೈಸ ನನ್ನ ಕೂತ್ಕೊಳ್ಳಿ, ಯಾರು ಇದ್ದಾಡಬೇಡಿ. ಶರಣು ಸಮರ್ಪಣೆ ಮಾಡಿದ ಮೇಲೆ ಮಂಗಳ ಆಗುತ್ತೆ. ಸರ್ವರಿಗೂ ಶರಣು ಒಳ್ಳೇದಾಯ್ತು. ಗಮನಿಸ್ಕೊಳ್ಳಿ, ಮಾತಾಡಬೇಡಿ.